ಹ ನಾವು ಮೊನ್ನೆ ತರಗತಿಯಲ್ಲಿ ಮೌರ್ಯರ ಕಾಲದ ಆಡಳಿತ, ಮೌರ್ಯರ ಕಾಲದ ಆರ್ಥಿಕ ಸ್ಥಿತಿಗತಿ ಮತ್ತು ಮೌರ್ಯರ ಕಾಲದ ಸಮಾಜ ಧರ್ಮವನ್ನು ಕುರಿತು ಚರ್ಚೆ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಮೌರ್ಯರ ಕಾಲದ ಶಿಕ್ಷಣ, ವಿಶೇಷವಾಗಿ ಮೌರ್ಯರ ಕಾಲದ ಶಿಕ್ಷಣ ಮತ್ತು ಮೌರ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಇಲ್ಲಿ ಭಾರತದ ಪ್ರಾಚೀನ ಇತಿಹಾಸ, ಒಟ್ಟು ಭಾರತದ ಇತಿಹಾಸದ ದೃಷ್ಟಿಯಿಂದ ನೋಡಿದಾಗ ಭಾರತದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಭದ್ರವಾದಂತ ಬುನಾದಿಯನ್ನ ಹಾಕಿದಂತ ಸಾಮ್ರಾಜ್ಯ ಯಾವ್ದಾದ್ರು ಇದ್ರೆ ಅದು ಮೌರ್ಯ ಸಾಮ್ರಾಜ್ಯ ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಾವು ಮೌರ್ಯರ ಕಾಲದ ಶಿಕ್ಷಣವನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಇಲ್ಲಿ ಮೌರ್ಯರ ಕಾಲದ ಶಿಕ್ಷಣ ಅನ್ನಂದ್ರ ಮೌರ್ಯ ಸಾಮ್ರಾಟರು ತಮ್ಮ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದ್ರು. ಗುರುಕುಲಗಳಲ್ಲಿ, ಚೈತ್ಯಾಲಯಗಳಲ್ಲಿ ಬ್ರಾಹ್ಮಣರು, ಬೌದ್ಧ ಭಿಕ್ಕುಗಳಿಗೆ ಅವರು ವಿದ್ಯೆಯನ್ನ ಅಥವಾ ಶಿಕ್ಷಣವನ್ನ ನೀಡ್ತಾ ಇದ್ರು ಅಂತ ಹೇಳಿ ನೋಡ್ರಿ. ಅಂದ್ರೆ ಗುರುಕುಲಗಳಲ್ಲಿ ಮತ್ತು ಚೈತ್ಯಾಲಯಗಳಲ್ಲಿ ಬ್ರಾಹ್ಮಣರು ಮತ್ತು ಬೌದ್ಧ ಭಿಕ್ಕುಗಳಿಗೆ ವಿದ್ಯಾರ್ಥಿಗಳಿಗೆ ಇವರು ಶಿಕ್ಷಣವನ್ನ ನೀಡ್ತಾ ಇದ್ರು ಅಂತ. ಇದ್ರ ಜೊತೆಗೆ ಕ್ಷತ್ರಿಯರು ಕೂಡ ಶಿಕ್ಷಣವನ್ನು ಪಡಿತಾ ಇದ್ರೇನೋ, ಆದ್ರೆ ಉಳಿದ 2 ವರ್ಗಗಳ ಬಗ್ಗೆ ಇವರು ಶಿಕ್ಷಣ ನೀಡ್ತಾ ಇದ್ರಲ್ಲ ಉಲ್ಲೇಖ ಇಲ್ಲ ಇಲ್ಲಿ ಅಂತೇಳಿ. ವಿಶೇಷವಾಗಿ ಮೌರ್ಯರ ಕಾಲದ ಏನು ಶಿಕ್ಷಣ ಇತ್ತಲ್ಲ, ಧಾರ್ಮಿಕ ಪ್ರಾಧಾನ್ಯತೆಯನ್ನ ಹೊಂದಿತ್ತು. ಧಾರ್ಮಿಕ ಪ್ರಧಾನವಾದಂತ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು ಅಂತ ಹೇಳ್ಬೋದು. ಪ್ರಧಾನವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನ ಅಂದಿನ ಶಿಕ್ಷಣ ಹೊಂದಿತ್ತು ಅಂತೇಳಿ. ಏನ್ ಧಾರ್ಮಿಕ ವಿಧಿವಿಧಾನ ಅಂದ್ರ ವೇದ, ವೇದಾಂಗ, ಪುರಾಣ, ಧರ್ಮಶಾಸ್ತ್ರಗಳು, ಖಗೋಳ, ವೈದ್ಯಶಾಸ್ತ್ರ, ಅದ್ರ ಜೊತೆಗೆ ರಾಜನೀತಿನಿ ಇತ್ತು. ಅರ್ಥಶಾಸ್ತ್ರನು ಶಿಕ್ಷಣದ ಭಾಗವಾಗಿ ನೀಡಲಾಗ್ತಾ ಇತ್ತು. ಅದ್ರ ಜೊತೆಗೆ ಬುದ್ಧನ ಬೋಧನೆಗಳು ಮತ್ತು ತತ್ವಗಳನ್ನು ಕೂಡ ಶಿಕ್ಷಣದಲ್ಲಿ ನೀಡಲಾಗಿತ್ತು ಅಂತೇಳಿ. ಇಲ್ಲಿ ವೇದ, ವೇದಾಂಗ ಮತ್ತು ಧರ್ಮಶಾಸ್ತ್ರ ಜೊತೆಗೆ ಬೌದ್ಧ ಧರ್ಮಶಾಸ್ತ್ರ ಇವೆಲ್ಲವನ್ನು ಕೂಡ ಶಿಕ್ಷಣದ ಪಠ್ಯಕ್ರಮವಾಗಿ ಮೌರ್ಯರ ಕಾಲದಲ್ಲಿ ನೀಡ್ತಾ ಇದ್ರು ಅಂತ ಹೇಳಿ. ಅದ್ರ ಜೊತೆಗೆ ಮೌರ್ಯ ಸಾಮ್ರಾಟರು ತಮ್ಮ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಅನೇಕ ಗುರುಕುಲಗಳನ್ನ, ಚೈತ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ರು ಅಂತೇಳಿ. ಗುರುಕುಲಗಳನ್ನ ಮತ್ತು ಚೈತ್ಯಾಲಯಗಳನ್ನ ಶಿಕ್ಷಣ ನೀಡ್ಲಿಕ್ಕಾಗಿ ಸ್ಥಾಪನೆಯನ್ನ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೆ ಇವರ ಕಾಲದಲ್ಲಿದ್ದಂತ ಅತ್ಯಂತ ಪ್ರಮುಖವಾದಂತ ಈ ವಿದ್ಯಾ ಕೇಂದ್ರಗಳನ್ನು ನೋಡೋದಾದ್ರೆ, ಜೊತೆಗೆ ಆ ವಿದ್ಯಾ ಕೇಂದ್ರಗಳಿಗೆ ಸಾಕಷ್ಟು ದಾನ ದತ್ತಿಗಳನ್ನ ನೀಡ್ತಾ ಇದ್ರು ಅನ್ನೋದನ್ನ ನಾವು ಶಾಸನಗಳಲ್ಲಿ ಉಲ್ಲೇಖವನ್ನ ನೋಡ್ತೀವಿ ಅಂತೇಳಿ. ಯಾವ್ಯಾವು ಇವರ ಕಾಲದ ಅತ್ಯಂತ ಪ್ರಸಿದ್ಧ ವಿದ್ಯಾ ಕೇಂದ್ರಗಳಾಗಿದ್ವು ಅಥವಾ ಶಿಕ್ಷಣ ಕೇಂದ್ರಗಳಾಗಿದ್ವು ಅಂತ ನೋಡೋದಾದ್ರೆ, ಅದು ಉನ್ನತ ಶಿಕ್ಷಣ ಕೇಂದ್ರಗಳು ಕೂಡ ಇವರ ಒಂದು ಸಾಮ್ರಾಜ್ಯದಲ್ಲಿದ್ವು ಅಂತ. ತಕ್ಷಶಿಲಾ, ಉಜ್ಜಯಿನಿ, ಬನಾರಸ್, ವಾರಣಾಸಿ ಅಂದಿನ ಪ್ರಮುಖ ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ವು ಅಂತೇಳಿ ಹೇಳ್ಬೋದು. ಈ ತಕ್ಷಶಿಲಾ ಐತಲ್ಲ, ಪ್ರಾಚೀನ ಭಾರತದ ಅತ್ಯಂತ ಪ್ರಸಿದ್ಧ ವಿಶ್ವವಿದ್ಯಾಲಯ ಅಂತೇಳಿ ಹೇಳ್ತಾರೆ. ಅಂದ್ರೆ ಇವತ್ತಿನ ಕಾಲದ ಏನು ಆಧುನಿಕ ಕಾಲದ ಆಕ್ಸ್ಫರ್ಡು ಮತ್ತು ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ನಾವೇನು ಎಲ್ಲಾ ಜಗತ್ತಿನ ಎಲ್ಲಾ ಶೈಕ್ಷಣಿಕ ಸಂಶೋಧನಾ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಾವಲ್ಲ ಈ ವಿಶ್ವವಿದ್ಯಾಲಯಗಳು, ಅಂದಿನ ಪ್ರಾಚೀನ ಕಾಲದ ಭಾರತ ಮತ್ತು ಪ್ರಾಚೀನ ಕಾಲದ ಪ್ರಪಂಚದ ಇತಿಹಾಸದಲ್ಲಿ ಶೈಕ್ಷಣಿಕವಾಗಿ ತಕ್ಷಶಿಲಾ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿದ ವಿಶ್ವವಿದ್ಯಾಲಯ ಆಗಿತ್ತು ಅಂತೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಈ ವಿಶ್ವವಿದ್ಯಾಲಯ ಅತ್ಯಂತ ಪ್ರಸಿದ್ಧವಾಗಿತ್ತು. ಇದಕ್ಕೆ ಸಾಕಷ್ಟು ದಾನ ದತ್ತಿಗಳನ್ನು ಕೂಡ ಮೌರ್ಯ ಸಾಮ್ರಾಟರು ನೀಡಿದ್ರು ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ಚಂದ್ರಗುಪ್ತ, ಕೌಟಿಲ್ಯ ಮತ್ತು ಅವರ ಸಮಕಾಲೀನ ವಿದ್ವಾಂಸರೆಲ್ಲರೂ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಿದ್ರು ಅಂತೇಳಿ. ನಾವು ಚಂದ್ರಗುಪ್ತ ಮತ್ತು ಕೌಟಿಲ್ಯ ಇದೇ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದರಿಂದ ಅವನನ್ನ ಕರೆದುಕೊಂಡು ಬಂದು ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ ಅಂತ ಹಿಂದೆಲ್ಲ ಚರ್ಚೆ ಮಾಡಿದ್ವಿ ಅಂತ. ಇಲ್ಲಿ ಶಿಕ್ಷಣಕ್ಕೆ ಅವರು ಒಂದು ಪ್ರಧಾನವಾದಂತ ಆದ್ಯತೆಯನ್ನ ನೀಡಿದ್ರು ಅಂತೇಳಿ. ಮತ್ತು V.S. ಸ್ಮಿತ್ ಅವರ ಪ್ರಕಾರ ಏನ್ ಹೇಳ್ತಾನಪ್ಪ V.S. ಸ್ಮಿತ್ ಅನ್ನಂದ್ರ, ಬ್ರಿಟಿಷ್ ಆಳ್ವಿಕೆಯ ಭಾರತದ ಪ್ರಾಂತ್ಯಗಳಿಗಿಂತ ಅಶೋಕನ ಕಾಲದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗಿತ್ತು ಅಂತೇಳಿ. ಅಂದ್ರೆ ಬ್ರಿಟಿಷ್ ಭಾರತದ ಅವಧಿಯಲ್ಲಿ ಏನು ಭಾರತದ ಸಾಕ್ಷರತೆ ಪ್ರಮಾಣ ಇತ್ತು ಅಥವಾ ಬ್ರಿಟಿಷ್ ಭಾರತದಲ್ಲಿ ಎಷ್ಟು ಪ್ರಾಂತ್ಯಗಳಲ್ಲಿ ಶಿಕ್ಷಣ ಇತ್ತು ಮತ್ತು ಎಷ್ಟು ಪ್ರಮಾಣದಲ್ಲಿ ಇತ್ತು, ಅದಕ್ಕಿಂತ ಹೆಚ್ಚಿನ ಮಟ್ಟದ ಸಾಕ್ಷರತೆಯ ಪ್ರಮಾಣ ಅಶೋಕನ ಕಾಲದಲ್ಲಿ ಇತ್ತು ಅಂತೇಳಿ V.S. ಸ್ಮಿತ್ ಅವರು ಅಭಿಪ್ರಾಯ ಪಡ್ತಾರೆ ಅಂತೇಳಿ.
ಇದ್ರ ಜೊತೆಗೆ ರಾಜನ ಮಕ್ಕಳಿಗೆ ಮತ್ತು ಕ್ಷತ್ರಿಯರಿಗೆ ಹಾಗೂ ಬೌದ್ಧ ಭಿಕ್ಕುಗಳಿಗೆ ಬ್ರಾಹ್ಮಣರಿಗೆ ಇಲ್ಲಿ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸಾಕಷ್ಟು ಗುರುಕುಲ ಮತ್ತು ಚೈತ್ಯಾಲಯಗಳಿಗೆ ಅವರು ಮೂಲ ಸೌಕರ್ಯಗಳನ್ನು ಕಟ್ಟಿಕೊಳ್ಳಿಕ್ಕೆ ಸಾಕಷ್ಟು ದಾನ ದತ್ತಿಗಳನ್ನು ನೀಡಿದ್ರು ಅಂತ ಹೇಳ್ಬೋದು. ಮತ್ತ ಹೇರಳವಾದಂತ ಹಣಕಾಸಿನ ಸಹಾಯವನ್ನು ಕೂಡ ನೀಡಿದ್ರು ಅಂತ. ಇಷ್ಟು ಇವರ ಒಂದು ಮೌರ್ಯರ ಕಾಲದ ಶಿಕ್ಷಣ ಆಗಿತ್ತು ಅಂತೇಳಿ. ಇನ್ನ ಮೌರ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡಿದ್ನ್ಯಾಗ ಇಲ್ಲಿ ನಿಜವಾಗಿಯೂ ಭಾರತದಲ್ಲಿ ಈಗ ನಾವು ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದತ್ನ್ಯಾಗ ನಾಗರ ಶೈಲಿ, ದ್ರಾವಿಡ ಶೈಲಿ, ವೇಸರ ಶೈಲಿ ಇವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ಅವುಗಳು ಎಂದರೇನು ಅಂತಂದೇಳಿ. ಇಲ್ಲಿ ಪ್ರಾಚೀನ ಭಾರತದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಕಟ್ಟಿಗೆಯ ಬದಲಾಗಿ ಕಲ್ಲಿನ ಶಿಲ್ಪಕ್ಕೆ, ಕಲ್ಲಿನ ಕೆತ್ತನೆಗೆ ಅಥವಾ ಕಲ್ಲಿನ ವಾಸ್ತುಶಿಲ್ಪಕ್ಕೆ ಮೊದಲು ಆದ್ಯತೆ ನೀಡಿದವರು ಯಾರನ್ನಂದ್ರೆ ಮೌರ್ಯರು. ಅದರಲ್ಲಿ ವಿಶೇಷವಾಗಿ ಅಶೋಕನ ಕಾಲದಲ್ಲಿ ಸಾಕಷ್ಟು ಈ ಒಂದು ಕಲೆಯ ಒಂದು ಪ್ರೋತ್ಸಾಹ, ಅದ್ರ ಜೊತೆಗೆ ವಾಸ್ತುಶಿಲ್ಪ ಶೈಲಿಗಳು ಪ್ರಾರಂಭವಾದವು ಅಂತ ಹೇಳ್ಬೋದು. ಇದಕ್ಕ ಯಾಕೆ ಮೌರ್ಯರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಭಿನ್ನವಾಗಿ ಮತ್ತು ಜಾಸ್ತಿ ಮಹತ್ವವನ್ನು ಪಡ್ಕೊಂತು ಅನ್ನಂದ್ರ, ಈ ಮೌರ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗ್ರೀಕ್ ಮತ್ತು ಪರ್ಷಿಯನ್ ಏನ್ ಆಲ್ರೆಡಿ ಗ್ರೀಕ್ ಮತ್ತು ಪರ್ಷಿಯನ್ನರು ಭಾರತದ ಮೇಲೆ ಆಳ್ವಿಕೆ ಮಾಡೋಗಿದ್ರು, ಅವರ ಒಂದು ಪ್ರಭಾವ ಈ ಒಂದು ಸಾಮ್ರಾಜ್ಯದ ಅರಸರ ಮೇಲೆ ಆಯಿತು. ಹಾಗಾಗಿ ಆ ಮಾದರಿ ಮತ್ತು ಅವರ ಕಲೆಯ ಪ್ರಭಾವದಿಂದ ಮೌರ್ಯರು ತಮ್ಮ ಸಾಮ್ರಾಜ್ಯದಲ್ಲಿ ಈ ವಾಸ್ತುಶಿಲ್ಪ ಶೈಲಿಗಳನ್ನ ಬೆಳೆಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಅಂತ ಹೇಳ್ಬೋದು. ಮತ್ತು ದಾಖಲೆಗಳ ಪ್ರಕಾರ ಅಥವಾ ಭಾರತದ ಏನು ಶಿಲ್ಪಕಲಾ ಇತಿಹಾಸ ದೃಷ್ಟಿಯಿಂದ ನೋಡಿದತ್ನಾಗ ವಾಸ್ತುಶಿಲ್ಪವನ್ನ ರಚಿಸಿದವರಲ್ಲಿ ಮೊಟ್ಟ ಮೊದಲಿಗರು ಯಾರಪ್ಪ ಅನ್ನಂದ್ರ ಮೌರ್ಯರು ಅಂತೇಳಿ ಹೇಳ್ಬೋದು. ಅದಕ್ಕಿಂತ ಮುಂಚೆ ಸಿಂಧೂ ಜನರಿದ್ರು, ವೇದಗಳ ಕಾಲದ ಜನರಿದ್ರು, ಆದ್ರೆ ಎಲ್ಲಿ ಉಲ್ಲೇಖ ಆಗಿಲ್ಲ ವಾಸ್ತುಶಿಲ್ಪದ ಬಗ್ಗೆ. ಸಿಂಧೂ ಜನರ ಈ ನೃತ್ಯವನ್ನು ಮಾಡ್ತಕ್ಕಂಥ ಭಂಗಿ, ಕಂಚಿನ ನೃತ್ಯದ ಭಂಗಿಯನ್ನು ಹೊಂದಿರ್ತಕ್ಕಂಥ ಕಂಚಿನ ಹುಡುಗಿ ಪ್ರತಿಮೆ ಸಿಕ್ಕಿರ್ಬೋದು, ಗಡ್ಡಧಾರಿ ಮನುಷ್ಯನ ಪ್ರತಿಮೆ, ಅವೆಲ್ಲ ಕಂಚಿನಲ್ಲಿದ್ದಾವೆ. ಈ ತರ ಶಿಲ್ಪಕಲೆ ಅಥವಾ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥವಿಲ್ಲ. ಹಾಗಾದ್ರೆ ಇಲ್ಲಿ ಮೌರ್ಯರು ಕಟ್ಟಿಗೆ ಲೋಹಗಳ ಬದಲಾಗಿ ಕಲ್ಲಿನಲ್ಲಿ ವಾಸ್ತುಶಿಲ್ಪವನ್ನು ರಚಿಸಿದವರಲ್ಲಿ ಮೊದಲಿಗರು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಮರದ ಬದಲು ಅಶೋಕ ಮರದ ಬದಲು ಕಲ್ಲನ್ನು, ಅಂದ್ರೆ ಕಲ್ಲು ದೀರ್ಘಾಯುಷ್ಯವನ್ನು ಹೊಂದಿದೆ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತೇಳಿ ಅವನು ಅದಕ್ಕ ಆದ್ಯತೆಯನ್ನು ನೀಡಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹ ನೀಡಿದ ಅಂತ ಹೇಳ್ಬೋದು. ಮತ್ತೆ ಈ ಕಲಾ ಪರಂಪರೆಯಲ್ಲಿ ಭಾರತೀಯರ ಕಲಾ ಪರಂಪರೆಯಲ್ಲಿ ಮೊಟ್ಟ ಮೊದಲಿಗೆ ಬುನಾದಿ ಹಾಕಿದವರು ಯಾರಪ್ಪ ಅಂದ್ರ ಮೌರ್ಯರು ಅಂತೇಳಿ ಹೇಳ್ಬೋದು. ಅದೇ ಏನೇನು ಕಟ್ಟಡಗಳಿದ್ದು ಮೌರ್ಯರ ಕಾಲದಲ್ಲಿ, ಯಾವ ರೀತಿಯ ಕಟ್ಟಡಗಳು, ಯಾವ ಮಾದರಿಯ ಕಟ್ಟಡಗಳನ್ನ ಅವ್ರು ಜಾಸ್ತಿ ಕಟ್ಟಿದ್ರು ಅಂತ ನೋಡಿದ್ಮ್ಯಾಗ ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮತ್ತು ಬುದ್ಧನಿಗೆ ಸಂಬಂಧಪಟ್ಟಂತೆ ಕಲೆ ಜಾಸ್ತಿ ಔನ್ನತ್ಯವನ್ನು ಹೊಂದಿತ್ತು ಅಂತ ಹೇಳ್ಬೋದು. ಜಾಸ್ತಿ ಮೇಲ್ಮಟ್ಟದಲ್ಲಿ ಬುದ್ಧ ಮತ್ತು ಅವನ ಒಂದು ತತ್ವಗಳಿಗೆ ಅನುಗುಣವಾಗಿ ಸ್ಮಾರಕಗಳನ್ನ ಇವರು ನಿರ್ಮಿಸಿದ್ದಾರೆ. ಯಾರು? ಮೌರ್ಯರು ಅಂತ ಹೇಳ್ಬೋದು. ಹಾಗಾಗಿ ಮೌರ್ಯರ ಕಾಲದಲ್ಲಿ ವಿಶೇಷವಾಗಿ ಸ್ತೂಪಗಳು, ವಿಹಾರಗಳು, ಚೈತ್ಯಗಳು, ಅರಮನೆಗಳು, ಸ್ತಂಭಗಳು, ಗುಹೆಗಳು ನಿರ್ಮಾಣ ಆದವು ಅಂತೇಳಿ. ಸ್ತೂಪ, ವಿಹಾರ, ಚೈತ್ಯಗಳು, ಅರಮನೆಗಳು, ಸ್ತಂಭಗಳು, ಗುಹೆಗಳು ಇವೆಲ್ಲವೂ ಮೌರ್ಯರ ಕಾಲದಲ್ಲಿ ಆರಂಭ ಆಗ್ತವೆ. ಇದರಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಯಾರ್ದಿತ್ತಪ್ಪ ಅನ್ನಂದ್ರ ಬೌದ್ಧ ಮತ್ತು ಬೌದ್ಧ ಧರ್ಮದ ಆಧಾರದ ಮೇಲೆ ಕಟ್ಟಿದಂತ ಕಟ್ಟಡಗಳಿಗೆ ಅಥವಾ ಮೂರ್ತಿಗಳಿಗೆ ಇತ್ತು ಅಂತೇಳಿ ಹೇಳ್ಬೋದು. ನೋಡ್ರಿ, ಈ ಸ್ತೂಪ ಅಂದರೆ ಏನು? ಸ್ತೂಪ ಅನ್ನಂದ್ರ ಬುದ್ಧನ ಅವಶೇಷಗಳನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ನಿರ್ಮಿಸಿರ್ತಕ್ಕಂಥ ಈ ಸ್ಮಾರಕಗಳನ್ನ ಸ್ತೂಪಗಳು ಅಂತೇಳಿ ಕರೀತಾರೆ. ವಿಶೇಷವಾಗಿ ಈ ಸ್ತೂಪಗಳು ಬುದ್ಧನ ಅವಶೇಷದ ಮೇಲೇನೆ ನಿರ್ಮಾಣ ಆಗಿರ್ತಕ್ಕಂಥವು ಅಂತೇಳಿ. ಒಂದು ಅವನ ಅವಶೇಷಗಳನ್ನು ರಕ್ಷಣೆ ಮಾಡ್ಬೇಕಾಗಿತ್ತು. ಎರಡು ಬೌದ್ಧ ಧರ್ಮದ ಒಂದು ಏನು ತತ್ವವನ್ನು ಎತ್ತಿಡಿಬೇಕಾಗಿತ್ತು ಅಂತೇಳಿ. ಅದ್ರ ಜೊತೆಗೆ ಮೌರ್ಯರ ಕಲೆ ವಿಶೇಷ ಮತ್ತು ವಿಭಿನ್ನವಾಗಿರುವ ದೃಷ್ಟಿಯಿಂದ ಈ ಸ್ತೂಪಗಳನ್ನು ಅವರು ನಿರ್ಮಿಸ್ತಾರೆ ಅಂತೇಳಿ. ಈ ಸ್ತೂಪಗಳು
ಸರಿ. ಈ ಸ್ತೂಪಗಳಂದ್ರೆ ಏನಪ್ಪಾ ಅನ್ನಂದ್ರ, ಈ ಸ್ತೂಪಗಳು ದುಂಡನೆಯ ತಳಹದಿಯನ್ನ ಹೊಂದಿರತಕ್ಕಂಥವು, ವರ್ತುಲಾಕಾರದಲ್ಲಿದ್ವು, ವೃತ್ತಾಕಾರವಾಗಿದ್ವು. ಮತ್ತೆ ಈ ದುಂಡನೆಯ ತಳಹದಿಯ ಮೇಲೆ ವೃತ್ತಾಕಾರವಾಗಿ ಛತ್ರಿ ಯಾವ ತರ ಇರ್ತೈತಲ್ಲ, ಆ ಛತ್ರಿ ಮಾದರಿಯಲ್ಲಿ ಗುಮ್ಮಟಗಳನ್ನ ರಚಿಸ್ತಾ ಇದ್ರು ಅಂತೇಳಿ. ಆರಂಭದಲ್ಲಿ ಈ ಸ್ತೂಪಗಳನ್ನ ಮರದ ಕಟ್ಟಿಗೆ ಅಥವಾ ಮರದ ಕಟ್ಟಿಗೆಯಿಂದ ಮಾಡ್ತಾ ಇದ್ರು, ನಂತರದಲ್ಲಿ ಇಟ್ಟಿಗೆಗಳಿಂದ ಮಾಡ್ತಾ ಇದ್ರು, ನಂತರದಲ್ಲಿ ಗಾರೆಗಳಿಂದ, ಆ ನಂತರ ಕಲ್ಲಿನಿಂದ ನಿರ್ಮಿಸಲಾಯಿತು ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಸ್ತೂಪಗಳನ್ನ ಬುದ್ಧನ ಸ್ಮಾರಕಗಳನ್ನ, ಬುದ್ಧನ ಅವಶೇಷಗಳನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಇವನ್ನ ನಿರ್ಮಾಣ ಮಾಡಿದ್ರು ಅಂತೇಳಿ ಹೇಳ್ತಾರೆ. ಮತ್ತೆ ಈ ಸ್ತೂಪಗಳು ಎಲ್ಲೆಲ್ಲಿ ಕಂಡು ಬರ್ತಾವಪ್ಪ ಭಾರತದಲ್ಲಿ ಅಂತ ನೋಡಿದ್ರೆ, ವಿಶೇಷವಾಗಿ ಮೌರ್ಯರ ಕಾಲದಲ್ಲಿ ರಚನೆ ಆದಂತ ಸ್ತೂಪಗಳು ಸಾಂಚಿ, ತಕ್ಷಶಿಲಾ, ಶ್ರೀನಗರ, ಕುಶಿನಗರ, ಕಪಿಲವಸ್ತು, ಕಾಶಿ, ಅಮರಾವತಿ, ಗಯಾ, ಪ್ರಯಾಗ, ಅಯೋಧ್ಯ, ಕನೋಜ ಮತ್ತು ಕೌಶಂಬಿಗಳಲ್ಲಿ ಒಟ್ಟು ಅಶೋಕನ ಕಾಲದಲ್ಲಿ 84,000ಕ್ಕೂ ಅಧಿಕ ಸ್ತೂಪಗಳನ್ನ ನಿರ್ಮಿಸಲಾಯಿತು ಅಂತೇಳಿ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಮೇಲೆ ಹೆಸರಿಸಿದಂತ ಸ್ಥಳಗಳಲ್ಲಿ ಅತ್ಯಂತ ಪ್ರಮುಖವಾದಂತ ಮತ್ತು ದೊಡ್ಡದಾದಂತ ಸ್ತೂಪಗಳು ಇದ್ವು ಅಂತೇಳಿ. ವಿಶೇಷವಾಗಿ ಈ 84,000 ಸ್ತೂಪಗಳಲ್ಲಿ ಸಾಂಚಿ ಮತ್ತು ಬಹರಟ್ ಅಂತ ಒಂದು ಪ್ಲೇಸ್ ಇದೆ, ಆ ಎರಡೂ ಸ್ತೂಪಗಳು ಅತ್ಯಂತ ಪ್ರಸಿದ್ಧ ಆಗಿದ್ವು ಮತ್ತು ದೊಡ್ಡವು ಇದ್ವು ಅಂತೇಳಿ ಹೇಳ್ಬೋದು. ಈ ಸಾಂಚಿ ಸ್ತೂಪ ಐತಲ್ಲ, ಅದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಅಶೋಕನಿಂದ ನಿರ್ಮಾಣ ಆಗಿತ್ತು. ಇಲ್ಲೆಲ್ಲವೂ 84,000 ಅಶೋಕನೇ ಕಟ್ಸಿದ್ನೇನ್ರಿ ಅಂತ ಕೇಳೋದಲ್ಲ. 84,000 ಸ್ತೂಪಗಳಲ್ಲಿ ಅಶೋಕನ ಮಕ್ಕಳು, ಅಶೋಕನ ಹೆಂಡತಿಯರು, ಅಶೋಕನ ಮಂತ್ರಿಗಳು, ಈ ರೀತಿ ಒಟ್ಟು ಅಶೋಕನ ಕಾಲಾವಧಿಯಲ್ಲಿ ರಚನೆ ಆದಂತ ಸ್ತೂಪಗಳು ಅಂತೇಳಿ. ಇಲ್ಲಿ ವಿಶೇಷವಾಗಿ ಅಶೋಕ ಕಟ್ಟಿಸಿದ ಸ್ತೂಪ ಯಾವ್ದಪ್ಪ ಅಂದ್ರೆ ಸಾಂಚಿ ಮತ್ತು ಭಾರತ್ ಸ್ತೂಪಗಳು. ಅದರಲ್ಲಿ ವಿಶೇಷವಾಗಿ ಸಾಂಚಿ ಸ್ತೂಪ ಐತಲ್ಲ, ಅತ್ಯಂತ ದೊಡ್ಡದಾದಂತ ಒಂದು ಸ್ತೂಪ ಆಗಿತ್ತು ಅಂತ ಹೇಳ್ಬೋದು. ಇದು ಮಧ್ಯಪ್ರದೇಶದ ಗ್ವಾಲಿಯರ್ ಸಮೀಪದಲ್ಲಿರ್ತಕ್ಕಂಥ ಸಾಂಚಿಯಲ್ಲಿದೆ ಅಂತೇಳಿ. ಈ ಸ್ತೂಪ ಐತಲ್ಲ, ಸ್ವತಃ ಅಶೋಕನಿಂದ ನಿರ್ಮಾಣ ಆಗಿದೆ. 77.5 ಅಡಿ ಎತ್ತರ ಇದೆ, 121 ಅಡಿ ಇದು ಸುತ್ತಳತೆಯನ್ನು ಹೊಂದಿದೆ ಅಂತೇಳಿ. 77.5 ಅಡಿ ಎತ್ತರ, ಸುತ್ತಳತೆ ಎಷ್ಟೈತಪ್ಪ ಅಂದ್ರೆ 121 ಅಡಿ ಸುತ್ತಳತೆ ಹೊಂದಿದೆ ಅಂತೇಳಿ. ಮತ್ತೆ ಇದರ ಮೇಲ್ಮೈಯಲ್ಲಿ ಬಳ್ಳಿಯಾಕಾರದ ಅಲಂಕಾರಿಕೆಗಳನ್ನ ರಚನೆ ಮಾಡಲಾಗಿದೆ ಅಂತೇಳಿ. ಈ ಸ್ತೂಪವನ್ನು ಏರ್ಲಿಕ್ಕೆ 4 ಪ್ರವೇಶ ಮಾರ್ಗಗಳನ್ನ ಕಟ್ಟಲಾಗಿದೆ. ಇದರ ಜೊತೆಗೆ 4 ದಿಕ್ಕುಗಳಿಗೆ ಭವ್ಯವಾದಂತ 4 ಮಹಾದ್ವಾರಗಳಿದ್ದಾವೆ. ಅದರ ಜೊತೆಗೆ ತೋರಣಾಕೃತಿಯ ಮಹಾದ್ವಾರಗಳನ್ನು ಕೂಡ ಕೆತ್ತಲಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಇದನ್ನ ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ ಅಂತೇಳಿ. ಕೆಂಪು ಮರಳುಗಳಿಂದ ನಿರ್ಮಿಸಲಾಗಿದೆ. ಜೊತೆಗೆ 11 ಅಡಿ ಎತ್ತರದ ಪ್ರದಕ್ಷಿಣ ಪಥವನ್ನು ಇದಕ್ಕ ಜೋಡಿಸಲಾಗಿದೆ ಅಂತ, ಅಥವಾ ಪ್ರದಕ್ಷಿಣ ಪಥ 11 ಅಡಿ ಎತ್ತರದ್ದು ಇದೆ ಅಂತೇಳಿ. ಮತ್ತೆ ಇದರ ಸುತ್ತು ಇರ್ತಕ್ಕಂಥ ಕಟಾಂಜನ, ಈ ಕಟಾಂಜನ ಏನೈತಲ್ಲ, ಕಟಾಂಜನದ ಕಟಕಟೆ, ಇಲ್ಲಿ ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂತ ಜಾತಕ ಕಥೆಗಳ ಚಿತ್ರಗಳನ್ನ ಬಿಡಿಸಲಾಗಿದೆ ಅಂತೇಳಿ. ಜಾತಕ ಕಥೆಗಳ ಚಿತ್ರಗಳನ್ನ ಬಿಡಿಸಲಾಗಿದೆ ಕಟಾಂಜನದ ಸುತ್ತ ಅಂತೇಳಿ. ಇದು ಅತ್ಯಂತ ಕಲಾತ್ಮಕ ದೃಷ್ಟಿಯಿಂದ ನೋಡಿದ್ರೆ ಅತ್ಯಂತ ಅಪೂರ್ವವಾದಂತ ಮತ್ತು ಅತ್ಯಂತ ಸುಂದರವಾದಂತ ಸ್ತೂಪವಾಗಿದ್ದು, ಇದನ್ನ ಏನಪ್ಪಾ ಅನ್ನಂದ್ರ ಅಶೋಕನೇ ನಿರ್ಮಾಣ ಮಾಡ್ದ ಅಂತೇಳಿ ಹೇಳ್ತಾರೆ. ಯಾವ್ದನ್ನ? ಸಾಂಚಿ ಸ್ತೂಪವನ್ನ ಅಂತ. ಇದ್ರ ಜೊತೆಗೆ ಮತ್ತೊಂದು ಸ್ತೂಪ ಭಾರತಿನಲ್ಲಿ ಐತಿ. ಇದನ್ನ ಕನಿಂಗ್ಯಾಮ್ ಅವರು ಪತ್ತೆ ಮಾಡಿರ್ತಾರೆ 1873ರಲ್ಲಿ. ಇದು ಏನಪ್ಪಾ ಅನ್ನಂದ್ರೆ ಇದೇ ಮಾದರಿಯ ಸ್ತೂಪ ಆಗಿದ್ದು, ಸ್ವಲ್ಪ ಇದಕ್ಕಿಂತ ಕಡಿಮೆ ಅಳತೆಯನ್ನ ಇದು ಹೊಂದಿದೆ ಅಂತೇಳಿ. ಇಲ್ಲಿ ಉಯ್ಯನಸ್ತಾಂಗ್ ಒಂದು ಅಭಿಪ್ರಾಯ ಪಡ್ತಾನೆ, ಏನಪ್ಪಾ ಅನ್ನಂದ್ರ ಈ ಪಾಟಲಿಪುತ್ರ ಮತ್ತು ತಕ್ಷಶಿಲಾದಲ್ಲಿ ಕೂಡ 100ಕ್ಕೂ ಹೆಚ್ಚು ಎತ್ತರದ 100 ಅಡಿ ಎತ್ತರ ಮತ್ತು 30 ಮೀಟರ್ ಏನು ಇರ್ತಕ್ಕಂಥ ಸುತ್ತಳತೆ ಇರ್ತಕ್ಕಂಥ ಸ್ತೂಪಗಳು ಇದ್ವು ಅಂತಂದೇಳಿ ಉಯ್ಯನಸ್ತಾಂಗ ಅಭಿಪ್ರಾಯವನ್ನ ಪಡ್ತಾನೆ. ಎಲ್ಲೆಲ್ಲಿ ಅಂದ್ರೆ ಪಾಟಲಿಪುತ್ರ ಮತ್ತು
ತಕ್ಷಶಿಲಾದಲ್ಲಿ ಇದ್ವು ಅಂತ ಹೇಳಿ. ಅದ್ರ ಜೊತೆಗೆ ಸಾರನಾಥದಲ್ಲಿ ಸ್ತೂಪಗಳಿದ್ವು. ಇನ್ನು ದಕ್ಷಿಣಕ್ಕೆ ಬಂದತ್ನ್ಯಾಗ ವಿಶೇಷವಾಗಿ ಅಮರಾವತಿ ಏನು ನಮ್ಮ ಆಂಧ್ರ ಪ್ರದೇಶದ ಅಮರಾವತಿ ಐತಲ್ಲ, ಅಲ್ಲಿ ಅಶೋಕನ ಬುದ್ಧನ ಸ್ತೂಪಗಳನ್ನ ಕಾಣಬಹುದಾಗಿತ್ತು ಅಂತಂದೇಳಿ. ಜೊತೆಗೆ ನಮ್ಮ ಸನ್ನತಿಯಲ್ಲಿ ಕೂಡ ಸ್ತೂಪಗಳು ಸಿಕ್ಕಿದ್ದಾವೆ ಅಂತೇಳಿ ಇತ್ತೀಚಿನ ಅಧ್ಯಯನಗಳು ಹೇಳ್ತವೆ. ಆದ್ರೆ ಜಾಸ್ತಿ ಸ್ತೂಪಗಳನ್ನ ಉತ್ತರ ಭಾರತ, ಅದರಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ನಾವು ನೋಡ್ಬೋದು ಅಂತೇಳಿ. ಇದರಲ್ಲಿ ಮಧ್ಯಪ್ರದೇಶ ಸಾಂಚಿ ಬರುತ್ತೆ, ತಕ್ಷಶಿಲಾ ಭಾರತ ಉಪಖಂಡದ ಆಚೆ ಅಫ್ಘಾನಿಸ್ತಾನ ಅಂದ್ರೆ ಶ್ರೀನಗರ ಮತ್ತು ಜಮ್ಮು ಕಾಶ್ಮೀರ, ಕುಶಿನಗರ ಬಂದ್ಬಿಟ್ಟು ಬಿಹಾರ, ಕಪಿಲವಸ್ತು ಬಿಹಾರ, ಕಾಶಿ ಗಯಾ ಬಿಹಾರ, ಕಾಶಿ ಪ್ರಯಾಗ ಅಯೋಧ್ಯ, ಆಮೇಲೆ ಕೌಶಂಬಿ, ಇವೆಲ್ಲವೂ ಕೂಡ ಉತ್ತರ ಭಾರತ ಮತ್ತು ಉತ್ತರ ಪ್ರದೇಶದಲ್ಲಿದ್ದು ಅಂತೇಳಿ ಹೇಳ್ಬೋದು. ಹಾಗಾಗಿ ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಸ್ತೂಪಗಳಿಗೆ ಮೊದಲ ಪ್ರಾಧಾನ್ಯತೆ ಅಥವಾ ಆದ್ಯತೆಯನ್ನ ನೀಡಿದ್ರು ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ನೋಡ್ಬೇಕನಾಗ ಅತ್ಯಂತ ಆಕರ್ಷಕ ಸ್ಮಾರಕಗಳಲ್ಲಿ ಎರಡನೇದ್ದೇನಪ್ಪ ಅಂತಂದ್ರೆ ಸ್ಮಾರಕಗಳು, ಅರಮನೆಗಳು ಅಂತೇಳಿ. ಅರಮನೆಗಳು ಈ ಅರಮನೆಗಳು ವಿಶೇಷವಾಗಿ ಪಾಟಲಿಪುತ್ರ ಮತ್ತು ಅವರ ಏನು 4 ಪಥಗಳ ರಾಜಧಾನಿಗಳಿದ್ವಲ್ಲ, ಅಲ್ಲೆಲ್ಲಾ ಕಡೆಗೆ ಅರಮನೆಗಳಿದ್ವು. ಆದ್ರೆ ಪಾಟಲಿಪುತ್ರದಲ್ಲಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಅರಮನೆ ವಿಶ್ವವಿಖ್ಯಾತಿಯನ್ನ ಪಡೆದಿತ್ತು ಅಂತೇಳಿ. ಇದು ಪರ್ಷಿಯನ್ ಮಾದರಿಯಲ್ಲಿ ಕಟ್ಟಿದಂತ ಭಾರತದ ಮೊಟ್ಟ ಮೊದಲ ಅರಮನೆಯಾಗಿತ್ತು ಅಂತ ಹೇಳ್ಬೋದು. ಇದು ವಿಶಾಲವಾದಂತ ತೋಟದ ಬೀದಿ, ಈಜುಕೊಳಗಳ ನಡುವೆ ನಿರ್ಮಿಸಲಾಗಿತ್ತು ಅಂತೇಳಿ. ತೋಟ ಮತ್ತು ಸೇಮ್ ಆಧುನಿಕ ಮನೆಯ ಏನು ಅರಮನೆಗಳು ಹೆಂಗಿರ್ತವೆ ವಿಲ್ಲಾಗಳ ಮಾದರಿಯಲ್ಲಿ ಏನು ಆ ರೀತಿಯಲ್ಲಿ ತೋಟದ ಬೀದಿ ಅಥವಾ ತೋಟದ ತೋಟ ಅದರ ಮಧ್ಯದಲ್ಲಿ ಈಜುಕೊಳದ ಮಧ್ಯೆ ಅದನ್ನ ನಿರ್ಮಿಸಲಾಗಿತ್ತು ಅಂತೇಳಿ. ಇದು ಮರದಿಂದ ನಿರ್ಮಿಸಿದ್ರು ಅಂತೇಳಿ. ಈ ಚಂದ್ರಗುಪ್ತ ಮೌರ್ಯನ ಅರಮನೆಯನ್ನ ಮರದಿಂದ ನಿರ್ಮಿಸಿದ್ರು ಅಂತೇಳಿ. ನಮ್ಮ ಮೈಸೂರಿನ ಖ್ಯಾತಿಯ ಅರಮನೆ ಕೂಡ ಮೊದಲು ಮರದಿಂದ ನಿರ್ಮಾಣ ಆಗಿತ್ತು. ಅದು 1839 ಇನ್ನು 1872ರಲ್ಲಿ ಸುಟ್ಟುದರಿಂದ, ಬೆಂಕಿ ಹತ್ತಿದ್ದರಿಂದ ಅದ ನಂತರ ಅಮೃತಶಿಲೆ ಅಂತಲ್ಲ ಯಾವ್ದ್ರಲ್ಲಿ ಕಟ್ಟಿದ್ದಾರೆ ಅದನ್ನ. ಮೊದಲು ಅದು ಕಟ್ಟಿಗೆಯಿಂದ ಇತ್ತು, ಯಾವ್ದು ಮೈಸೂರು ಅರಮನೆ ಅಂತೇಳಿ. ಇಲ್ಲಿ ಕೂಡ ಪಾಟಲಿಪುತ್ರದ ಅರಮನೆ ಮೊದಲು ಕಟ್ಟಿಗೆಯಿಂದ ನಿರ್ಮಿತ ಆಗಿತ್ತು. ಆನಂತರ ಏನಾಯ್ತು, ಈಗ ಸದ್ಯಕ್ಕೆ ಪ್ರಸ್ತುತ ಐತೇನ್ರಿ ಅಂತಂದ್ರೆ ಇಲ್ಲ ಇದು ಅಂತಂದೇಳಿ. ಮತ್ತೆ ಇದು ಪರ್ಷಿಯನ್ ಮಾದರಿಯಲ್ಲಿ ಇತ್ತು ಅಂತೇಳಿ. ಅದರ ಕಂಬಗಳನ್ನ ಚಿನ್ನ ಮತ್ತು ಬೆಳ್ಳಿಯ ಏನು ಈ ಮುಲಾಮುಗಳಿಂದ ಅಲಂಕರಿಸಲಾಗಿತ್ತು, ಪೇಸ್ಟ್ಗಳಿಂದ ಅಲಂಕರಿಸಲಾಗಿತ್ತು ಅಂತೇಳಿ. ಅವನ ಅರಮನೆ ಪ್ರಪಂಚದ ಅದ್ಭುತ ಕಲಾ ಸೃಷ್ಟಿ ಅಂತೇಳಿ ಈ ಗ್ರೀಕ್ ಬರಹಗಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಮತ್ತೆ ಈ ಪಾರ್ಸಿ ಬ್ರೌನರ ಪ್ರಕಾರ ಅದು ಇಟ್ಟಿಗೆ ಗೋಡೆಗಳಿಂದ ಸುತ್ತುವರಿದಿದ್ದು 250 ಅಡಿ ಚೌಕಾಕಾರದ ಎತ್ತರದ ಜಗತಿಯ ಮೇಲೆ ದೊಡ್ಡ ಸಮೂಹದ ಬಹು ಕಂಬಗಳ ಭವನ ಆಗಿತ್ತು ಅಂತಂದೇಳಿ ಪಾರ್ಸಿ ಬ್ರೌನ್ ಉಲ್ಲೇಖ ಮಾಡ್ತಾರೆ ಅಂತೇಳಿ. ಜೊತೆಗೆ 8 ಸಾಲುಗಳುಳ್ಳ 80 ಕಂಬಗಳ ಒಂದು ಭವ್ಯವಾದ ಸಭಾಂಗಣವನ್ನು ಚಂದ್ರಗುಪ್ತನು ನಿರ್ಮಿಸಿದ್ದನು ಅಂತೇಳಿ. ಕಂಬಗಳು 18 ಅಡಿ ಎತ್ತರವಾಗಿದ್ದವು. ಈ ಪಾಟಲಿಪುತ್ರದ ಏನು ಅರಮನೆ ಇತ್ತಲ್ಲ, ಇದು 18 ಅಡಿ ಎತ್ತರವಾಗಿರ್ತಕ್ಕಂಥ ಕಂಬಗಳಿಂದ ನಿರ್ಮಿತ ಆಗಿತ್ತು ಅಂತಂದೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಈ ಫಾಯಿಯಾನ್ ಇದ್ದಾನಲ್ಲ, ಏನು ಗುಪ್ತರ ಆಸ್ಥಾನಕ್ಕೆ ಬಂದಂತ ಫಾಯಿಯಾನು, ಅವನೇನ್ ಹೇಳ್ತಾನಪ್ಪ ಅಂದ್ರ ಪಾಟಲಿಪುತ್ರದ ಅಶೋಕನ ಅರಮನೆಯನ್ನು ಕಂಡು ಅದು ಮಾನವನಿಂದ ಹೊರತಾದ ದೇವರಿಂದ ನಿರ್ಮಿತವಾದಂತ ಅದ್ಭುತವಾದಂತ ಒಂದು ಕಟ್ಟಡ ಅಂತಂದೇಳಿ ಅವನು ಹೊಗಳಿದ್ದಾನೆ ಅಂತೆ. ಅಂದ್ರೆ ಫಾಯಿಯಾನ್ ಬರೋ ಕಾಲಕ್ಕ ಇತ್ತ ಈ ಅರಮನೆ ಅಂದ್ರೆ ಅವನೇನು ಅನ್ಕೊಂಡಿದ್ದ ಅಶೋಕನ ಅರಮನೆ ಅಂತ ಅನ್ಕೊಂಡಿದ್ದ. ಹಾಗಾಗಿ ಈ ಫಾಯಿಯಾನ್ ಏನ್ ಹೇಳ್ತಾನಪ್ಪ ಅಂದ್ರೆ ಅದು ಮನುಷ್ಯರಿಂದ ಮಾಡಿದ್ದಂಥದ್ದಲ್ಲ, ದೇವರಿಂದ ನಿರ್ಮಿತ ಆದಂಥದ್ದು ಅಂತೇಳಿ ಅಭಿಪ್ರಾಯವನ್ನ ಪಟ್ಟಿದ್ದಾನೆ ಅಂತೇಳಿ. ಅದ್ರ ಜೊತೆಗೆ ಈ ಒಂದು ಅರಮನೆಯ ಅವಶೇಷಗಳನ್ನ 1913ರಲ್ಲಿ ಡಾಕ್ಟರ್ ಸ್ಪೂನರ್ ಅವರು ಸಂಶೋಧನೆ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಅಲ್ಲಿ 100 ಕಂಬಗಳಿಂದ ಕೂಡಿರ್ತಕ್ಕಂಥ ವಿಶಾಲವಾದಂತ ಒಂದು ಅಂಗಳ ಪತ್ತೆ ಆಗಿದೆ. ಅದರ ಸುತ್ತಲೂ
40 ಅಡಿ ಆಳವಾದಂತ ಕಂದಕವನ್ನು ತೋಡಲಾಗಿತ್ತು ಅಂತ ಹೇಳಿ ನಾವು ಹಿಂದೆ ಎಲ್ಲ ನೋಡಿದ್ವಿ. ಚಂದ್ರಗುಪ್ತ ಮೌರ್ಯನ ಅರಮನೆಗೆ ಈ ಆಳವಾದಂತ ಕಂದಕ ಇತ್ತು ಅಂತ. ಯಾಕೆ ಕಂದಕಗಳನ್ನು ತೋಡ್ತಾ ಇದ್ರು ಅಂತಂದ್ರ ಶತ್ರುಗಳ ರಕ್ಷಣೆಯಿಂದ ಅಂತಃಪುರ ಮತ್ತು ಅರಮನೆಯನ್ನ ರಕ್ಷಿಸುವ ಉದ್ದೇಶದಿಂದ ಆ ರೀತಿ ಕಂದಕಗಳನ್ನು ತೋಡೋದು. ಒಂದು ಅಲ್ಲಿ ಕ್ರೂರವಾದಂತ ಜಲಪ್ರಾಣಿಗಳನ್ನ ಬಿಡೋದು, ನೀರ್ ಹರಿಸ್ತಕ್ಕಂಥದ್ದು, ಇಲ್ಲಂದ್ರ ಅಗ್ನಿಯನ್ನ ಹಾಕ್ತಾ ಇದ್ರು ಹಿಂದಕ್ಕೆಲ್ಲ ಅಂತೇಳಿ ಹೇಳ್ಬೋದು. ಅಂದ್ರೆ ಅರಮನೆ ಸುತ್ತಲೂ ಆಳವಾದಂತ ಕಂದಕ, ಆ ಕಂದಕದಲ್ಲಿ ನೀರಾದ್ರೂ ಬಿಟ್ಟು ಕ್ರೂರವಾದಂತ ಮೊಸಳೆ ಆ ರೀತಿ ಜಲಪ್ರಾಣಿಗಳನ್ನ ಬಿಡೋದು, ಇಲ್ಲಂದ್ರ ಅಗ್ನಿಯನ್ನ ಹಾಕುವುದು ಅದರಲ್ಲಿ ಅಂತೇಳಿ. ಅಂದ್ರೆ ಶತ್ರುಗಳು ಈಸಿಯಾಗಿ ಅರಮನೆ ಪ್ರವೇಶಿಸಬಾರ್ದು ಅಂತೇಳಿ ಆ ಒಂದು ಉದ್ದೇಶದಿಂದ ಈ ಕಂದಕಗಳನ್ನ ತೋಡ್ತಾ ಇದ್ರು ಅಂತೇಳಿ. ಮತ್ತೆ ಈ ಏನು ಪಾಟಲಿಪುತ್ರ ಇತ್ತಲ್ಲ, ಇದು ನಗರ ಸುತ್ತ ಕೋಟೆಯನ್ನು ಹೊಂದಿತ್ತು. ಅದ್ರ ಜೊತೆಗೆ 570ಕ್ಕೂ ಹೆಚ್ಚು ಗೋಪುರಗಳಿದ್ವು. ಆಮೇಲೆ ಕೋಟೆ, ಈ ಗೋಪುರಗಳು ಮತ್ತು ಪಾಟಲಿಪುತ್ರ ನಗರದಲ್ಲಿ 64ಕ್ಕೂ ಹೆಚ್ಚು ದ್ವಾರಗಳಿದ್ವು. ಈ ರೀತಿಯಾಗಿ ಈ ಪಾಟಲಿಪುತ್ರ ನಗರ, ಅದ್ರ ಜೊತೆಗೆ ಈ ಅರಮನೆ ಅತ್ಯಂತ ಭವ್ಯವಾಗಿತ್ತು ಅಂತ ಹೇಳ್ಬೋದು. ಮತ್ತೆ ಈ ಅಶೋಕನ ಕಾಲಕ್ಕೆ ಅವನು ಬರೇ ಪಾಟಲಿಪುತ್ರ ಅಷ್ಟೇ ಅಲ್ಲ, ಕಾಶ್ಮೀರ, ಶ್ರೀನಗರ, ಆಮೇಲೆ ನೇಪಾಳದ ದೇವಪಟ್ಟಣಗಳನ್ನ ನಿರ್ಮಿಸಿ ಅಲ್ಲಿ ಕೂಡ ಅವನು ಏನ್ ಮಾಡ್ತಾನೆ, ಅರಮನೆಗಳನ್ನ ಕಟ್ತಾನೆ ಅಂತೇಳಿ ಹೇಳ್ಬೋದು. ಎಲ್ಲಿ? ಕಾಶ್ಮೀರ, ದೇವಪಟ್ಟಣ, ಆಮೇಲೆ ಬುಲಂದ್ ಬಾಗು, ಈ ನೇಪಾಳದ ಪ್ರದೇಶಗಳಲ್ಲಿ ಇವನು ಅರಮನೆಗಳನ್ನ ಮತ್ತು ನಗರಗಳನ್ನ ನಿರ್ಮಿಸಿದ ಅಂತಂದೇಳಿ ಹೇಳ್ತಾರೆ. ಮತ್ತೆ ಇನ್ನೊಂದು ಪ್ರಸಿದ್ಧವಾದದ್ದ ಕಟ್ಟಡ ಏನಪ್ಪಾ ಅಂತಂದ್ರೆ, ಅಥವಾ ಕಲಾಕೃತಿಗಳಂದ್ರೆ ಸ್ತಂಭಗಳು. ಇಲ್ಲಿ ಶಾಸನಗಳಲ್ಲಿ ಕೂಡ ನಾವು ಸ್ತಂಭಗಳನ್ನು ನೋಡ್ತೀವಿ. ಆಮೇಲೆ ಮೌರ್ಯರ ಒಂದು ವಾಸ್ತುಶಿಲ್ಪದಲ್ಲಿ ಸ್ತಂಭಗಳನ್ನು ನೋಡ್ತೀವಿ. ಇವು ಅತ್ಯಂತ ಉತ್ತಮವಾದಂತ ಶಿಲ್ಪಕಲೆಗೆ ಅಥವಾ ಶಿಲ್ಪಕಲೆ ಚಾತುರ್ಯಕ್ಕೆ ಪ್ರಸಿದ್ಧ ಆಗಿದ್ವು ಅಂತ ಹೇಳ್ಬೋದು. ಮತ್ತೆ ಇವನ್ನ ಏಕಶಿಲೆಗಳಿಂದ ನಿರ್ಮಾಣ ಮಾಡ್ತಾ ಇದ್ರು. ಒಂದೇ ಶಿಲೆಯಲ್ಲಿನೇ ಈ ಕಲ್ಲಿನ ಕಂಬಗಳನ್ನ ಕೆತ್ತುತ್ತಾ ಇದ್ರು ಅವರು ಅಂತೇಳಿ. ಬಟ್ ಅಶೋಕನ ಕಾಲದಲ್ಲಿ 30 ಸ್ತಂಭಗಳು ನಿರ್ಮಾಣ ಆದವು ಅಂತಂದೇಳಿ. ಅವು 40ರಿಂದ 50 ಅಡಿ ಎತ್ತರವಾಗಿರ್ತಾ ಇದ್ವು ಮತ್ತು 50 ಟನ್ ತೂಗ್ತಾ ಇದ್ವು ಅಂತೇಳಿ. ಅಶೋಕನ ಕಾಲದಲ್ಲಿ 30 ಸ್ತಂಭಗಳು ನಿರ್ಮಾಣ ಆಗಿದ್ದಾವೆ, 40ರಿಂದ 50 ಅಡಿ ಎತ್ತರವಾಗಿದ್ವು, 50 ಟನ್ ತೂಗ್ತಾ ಇದ್ವು ಅಂತೇಳಿ. ಮತ್ತೆ ಈ ಸ್ತಂಭ ಅಥವಾ ಕಂಬಗಳ ಸುತ್ತಳತೆ ಎಷ್ಟಿತ್ತಪ್ಪ ಅಂದ್ರ 35ವರೆಯಿಂದ 49 ಇಂಚು ಸುತ್ತಳತೆಯನ್ನ ಹೊಂದಿತ್ತು ಅಂತಂದ್ರೆ ಒಂದೊಂದು ಕಂಬ. ಈಗ ಕೆಲವು ಸ್ತಂಭಗಳು ಇದ್ದಾವೆ, ಶಾಸನಗಳು ಕೂಡ ಇದ್ದಾವೆ. ಕೆಲವು ಸ್ತಂಭಗಳು ಮುರಿದು ಬಿದ್ದಿದ್ದಾವೆ. ಈ ಮುರಿದು ಬಿದ್ದಂತವನ್ನ ತಗೊಂಬಂದು ಎಲ್ಲಾದ್ರೂ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತ ಅವನನ್ನ ಈ ಏನು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನೈತಲ್ಲ ಭಾರತದ್ದು, ಮತ್ತೆ ಬೇರೆ ಬೇರೆ ಮ್ಯೂಸಿಯಂಗಳಲ್ಲಿ ಕೂಡ ಅವನ್ನ ತಂದು ಇವತ್ತು ಇಡಲಾಗಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಕಣ್ಮರೆ ಕೂಡ ಆಗಿದ್ದಾವೆ ಅಂತ ಹೇಳಿ. ಮತ್ತೆ ಈ ಕಂಬಗಳು ವಿಶೇಷವಾಗಿ ಮಥುರಾ ಮತ್ತು ಚುನಾರ್ ಕಣಿವೆಯಲ್ಲಿ ನಿರ್ಮಿಸಿದಂತ ಏನು ಈ ಸ್ತಂಭಗಳು ಅಥವಾ ಈ ಕಂಬಗಳನ್ನ ತಂದು ಅಲ್ಲಿ ವಿವಿಧ ಏನು ಭಾಗಗಳಲ್ಲಿ ತಂದು ಇವತ್ತು ನೆಡ ಹಾಕಲಾಗಿದೆ ಒಂದು ಕಡೆಗೆ ಅಂತ ಉಳಿದಂತವನ್ನ ತಂದು ನೆಡ ಹಾಕಲಾಗಿದೆ ಅಂತ ಹೇಳ್ತಾರೆ. ಮತ್ತೆ ಇವು ಕೆಂಪು ಮತ್ತು ಬಿಳಿ ಮರಳುಗಲ್ಲಿನಿಂದ ಮಾಡಿದಂತ ಸ್ತಂಭಗಳಾಗಿದ್ವು ಅಂತೇಳಿ. ಅಲ್ಲಿ ನಾವು ಸ್ತೂಪಗಳನ್ನ ಕೆಂಪು ಮರಳುಗಲ್ಲಿನಿಂದ ಕಟ್ಟಿದ್ರು ಅಂತ ಹೇಳ್ತೀವಿ. ಇಲ್ಲಿ ಸ್ತಂಭಗಳನ್ನ ಕೆಂಪು ಮತ್ತು ಬಿಳಿ ಮರಳುಗಲ್ಲಿನಿಂದ ಕೆತ್ತಲಾಗಿದೆ ಅಂತೇಳಿ. ಈ ತಳಭಾಗ, ನಡುಭಾಗ ಮತ್ತು ಶಿರೋಭಾಗ ಎಂಬ 3 ಭಾಗಗಳಿಂದ ಈ ಸ್ತಂಭಗಳನ್ನ ಕೆತ್ತಾ ಇದ್ರು ಅಂತೇಳಿ. ಈಗ ನೀವು ಅಶೋಕನ ಸಾರನಾಥ ಸ್ತಂಭವನ್ನು ನೋಡ್ರಿ, ಅದ್ರ ಕಲ್ಪನೆ ನಿಮಗೆ ಗೊತ್ತಾಗುತ್ತೆ. ತಳಭಾಗ, ನಡುಭಾಗ ಮತ್ತು ಶಿರೋಭಾಗ ಅಂತಂದೇಳಿ ಒಟ್ಟು 3 ಭಾಗಗಳಿಂದ ಕೆತ್ತಾ ಇದ್ರು ಅಂತೇಳಿ. ಮತ್ತೆ ತಳಭಾಗದಲ್ಲಿ ಏನಪ್ಪಾ ಅಂದ್ರೆ ನವಿಲನ್ನ ಬಿಡಿಸ್ತಾ ಇದ್ರು ಇವರು. ನವಿಲು ಇವರ ಒಂದು ಪ್ರಧಾನ ಆಕೃತಿಗಳಲ್ಲಿ ಒಂದಾಗಿತ್ತು. ನಾವ್ ಹಿಂದೆಲ್ಲ ನೋಡಿದ್ವಿ, ಮೋರೀಸ್ ಅಥವಾ ಮಯೂರಾಸ್ ಇವರು ನವಿಲನ್ನ ಲಾಂಛನವಾಗಿ ಮಾಡಿಕೊಂಡಿದ್ರಂತೆಲ್ಲ ನಾವು ಅಧ್ಯಯನ ಮಾಡಿದ್ವಲ್ಲ. ಆತರ ತಳಭಾಗದಲ್ಲಿ ಇವರು ನವಿಲನ್ನ ಬಿಡಿಸ್ತಾ ಇದ್ರು ಅಂತೇಳಿ. ನಡು ಭಾಗದ ಕಾಂಡವನ್ನ ಗಾಜಿನಂತೆ ಕೆತ್ತಾ ಇದ್ರು. ಅಷ್ಟು ಗಾಜಿನ ತರ ಪಳಪಳ ಹೊಳಿಬೇಕು ಆ ರೀತಿ ಕೆತ್ತಾ ಇದ್ರು ನಡುಭಾಗವನ್ನ. ಶಿರೋಭಾಗದ ಬೋದಿಗೆಯಲ್ಲಿ, ಅಂದ್ರೆ ಈಗ ನಾವು ಲಾಂಛನ ನೋಡ್ತೀವಲ್ಲ, ಭಾರತ ಸರ್ಕಾರದ ಲಾಂಛನ, ಅದನ್ನ ಸಾರನಾಥ ಸ್ತಂಭದಿಂದ ಏನ್ ತೆಗೆದುಕೊಂಡಿದ್ದೀವಲ್ವಾ, ಇಲ್ಲಿ ಶಿರೋಭಾಗದ ಬೋದಿಗೆಯಲ್ಲಿ ಆನೆ,
ಋಷಭ, ಕುದುರೆ ಮತ್ತು ಸಿಂಹ ಈ ಪ್ರಾಣಿಗಳನ್ನ ಕೆತ್ತಲಾಗಿತ್ತು ಅಂತೇಳಿ ಬೋಧಿಗೆಯಲ್ಲಿ. ಅದ್ರ ಜೊತೆಗೆ ಅವು ಕ್ರಮಬದ್ಧವಾಗಿ ಬುದ್ಧನ ತಾಯಿ ಮಾಯಾದೇವಿ, ಬುದ್ಧನ ಜನನದ ಮುನ್ನ ಆನೆ ಗರ್ಭಧರ್ಷಿ ಏನು ಪ್ರವೇಶ ಕನಸು ಕಂಡಿರ್ತಾಳಲ್ಲ, ಬಿಳಿ ಆನೆ ತರ ಗರ್ಭಧರ್ಷಿದ್ದೀನಿ ಅಂತೇಳಿ, ಆ 4 ಚಿಹ್ನೆಗಳೇನಿದ್ದಾವ ನೋಡ್ರಿ, ಆನೆ, ಋಷಭ, ಕುದುರೆ ಮತ್ತು ಸಿಂಹ, ಇವನ್ನ ಬುದ್ಧನ ಜೀವನಕ್ಕೆ ಅನ್ವಯಿಸಿ ಸಂಕೇತಗಳನ್ನ ಅವರು ಮಾಡ್ತಾ ಇದ್ರು ಅಂತಂದೇಳಿ. ಇಲ್ಲಿ ಆನೆ ಬಂದ್ಬಿಟ್ಟು ಬುದ್ಧನ ತಾಯಿಯ ಗರ್ಭಕ್ಕೆ ಹೋಲಿಸಲಾಗಿದೆ. ಋಷಭವು ಬುದ್ಧ ಋಷಭ ರಾಶಿಯಲ್ಲಿ ಜನಿಸಿದ್ದಾನೆ ಎಂಬುದರ ಒಂದು ಸಂಕೇತ ಆಗಿತ್ತು. ಕುದುರೆ ಐತಲ್ಲ, ಅವನು ಪರಿತ್ಯಾಗ, ಬುದ್ಧನ ಪರಿತ್ಯಾಗ ಅಥವಾ ತ್ಯಾಗದ ಸಂಕೇತ. ಸಿಂಹವು ಈ ಬುದ್ಧ ಅದನ್ನೆಲ್ಲ, ಆ ಬುದ್ಧನ ಕುಲ ಏನೈತಲ್ಲ ಶಾಕ್ಯ ಮನೆತನ, ಆ ಶಾಕ್ಯ ಮನೆತನದವರು ಮೂಲತಃ ಸಿಂಹ ಕುಲದವರು ಅಂತೇಳಿ ಸೂಚಿಸ್ತಕ್ಕಂತ ಒಂದು ಸಂಕೇತಗಳನ್ನ ಈ ಶಿರೋಭಾಗದಲ್ಲಿ ಅವರು ಕೆತ್ತಾ ಇದ್ರು ಅಂತಂದೇಳಿ ಹೇಳ್ಬೋದು. ಅದ್ರ ಮೇಲೆ 4 ಸಿಂಹಗಳು ಒಂದಕ್ಕೊಂದು ಹಾನಿಸಿಕೊಂಡು ನಿಂತಿರ್ತಕ್ಕಂಥದ್ದು ನಮಗೆ ಸಾರನಾಥದಲ್ಲಿ ಸಿಕ್ಕಿದೆ ಅಂತೇಳಿ. ಈ ರೀತಿ ಸ್ತಂಭಗಳನ್ನ ಎಲ್ಲೆಲ್ಲಿ ಅವರು ಕೆತ್ತಿದ್ದಾರೆ ಅಂತಂತ ನೋಡೋದಾದ್ರೆ, ಸಾರನಾಥ, ಸಾಂಚಿ, ಲೌರಿಯ, ರುಮ್ಮಿಂಡಯಿ, ನಂದಗರ್, ಎಲ್ಲೆಲ್ಲಿ ಅಶೋಕನ ಜಾಸ್ತಿ ಶಾಸನಗಳು ಸಿಕ್ಕಿದ್ದಾವೆ, ಸ್ತಂಭ ಶಾಸನಗಳು, ಅಲ್ಲೆಲ್ಲ ಇವು ಇದ್ದಾವೆ ಅಂತೇಳಿ. ಮಥುರಾ, ಮೀರತ್ತು, ತೋಪ್ರಾ, ಪ್ರಯಾಗ್, ಅಲಹಾಬಾದ್, ನಂದಗರು, ಇಲ್ಲೆಲ್ಲಾ ಕಡೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಸ್ತಂಭಗಳನ್ನ ನಾವು ನೋಡ್ಬೋದು ಅಂತೇಳಿ. ಮತ್ತೆ ಈ ಸಾಂಚಿ ಸ್ತಂಭ ಐತಲ್ಲ, ಇಲ್ಲಿ ಇದು 4 ಸಿಂಹಗಳನ್ನ, ಸಂಕಸದಲ್ಲಿ ಆನೆಯನ್ನ ಮತ್ತು ಇದು ಕೆಲವೊಂದು ಏನು ಈ ಪ್ಲೇಸ್ಗಳಿದ್ದಾವಲ್ಲ, ಒಂದೊಂದು ಪ್ಲೇಸ್ ನಲ್ಲಿ ಒಂದೊಂದು ಪ್ರಾಣಿಗಳನ್ನ ಬಳಸಿಕೊಂಡಿರ್ತಕ್ಕಂಥದ್ದು ಇದೆ ಅಂತೇಳಿ. ಆದ್ರೆ ಈ ಸಾರನಾಥ ಸ್ತಂಭದಲ್ಲಿ ಮಾತ್ರ ಈ ಎಲ್ಲಾ ಪ್ರಾಣಿಗಳ ಇವು ಇದ್ದಾವೆ ಕೆಳಗಡೆ, ಮತ್ತೆ ಮೇಲ್ಗಡೆ 4 ಸಿಂಹಗಳು ಒಂದಕ್ಕೊಂದು ಆನಿಸಿಕೊಂಡು ನಿಂತಿರೋದು ನಮಗೆ ಕಾಣುತ್ತೆ. ಅದ್ರ ಜೊತೆಗೆ ಬಾಯಿ ತೆರೆದು 4 ಸಿಂಹಗಳು ಒಂದಕ್ಕೊಂದು ಬಾಯಿ ತೆರೆದು ಬೆನ್ನು ಆನಿಸಿಕೊಂಡು ನಿಂತಿದ್ದಾವೆ ಅಂತೇಳಿ. ಮತ್ತೆ 4 ಸಿಂಹಗಳು 4 ದಿಕ್ಕಿನಲ್ಲಿ ಮುಖ ಮಾಡಿ ಬಾಯಿ ತೆರೆದು ನಿಂತಿವೆ ಅಂತೇಳಿ. ಯಾಕ 4 ದಿಕ್ಕನ್ನು ಅವ್ರು ಆರಿಸಿಕೊಂಡಿದ್ದಾರೆ ಅನ್ನಂದ್ರ, ಈ ಬುದ್ಧ ಮೊಟ್ಟ ಮೊದಲು ಪ್ರವಚನ ನೀಡಿದ್ದು ಸಾರನಾಥದಲ್ಲಿ, ಮತ್ತು ಅವನ ಪ್ರವಚನ ಅಥವಾ ಅವನ ತತ್ವ, ಅವನ ಬೋಧನೆ 4 ದಿಕ್ಕಿಗೂ ಏನು ಪಸರಿಸಬೇಕು ಎಂಬ ಸ್ಮರಣಾರ್ಥದಿಂದ ಅಶೋಕ ಏನ್ ಮಾಡಿದ್ನಪ್ಪ ಅಂದ್ರೆ ಈ ಸಾರನಾಥ ಸ್ತಂಭವನ್ನು ನಿರ್ಮಾಣ ಮಾಡ್ತಾನೆ. ಆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಈ 4 ದಿಕ್ಕುಗಳಿಗೆ ಮುಖ ಮಾಡಿದ ಬಾಯಿ ತೆರೆದ ಸಿಂಹವನ್ನ ಅವನು ಅದಕ್ಕ ಕೆತ್ತಿದ್ದಾರೆ ಅಂತೇಳಿ, ಆ ಸ್ತಂಭದಲ್ಲಿ ಕೆತ್ತಿದ್ದಾರೆ ಅಂತೇಳಿ ಹೇಳ್ಬೋದು. ಅದರ ಜೊತೆಗೆ ಮತ್ತೆ ಆ ಸಿಂಹಗಳು ಕುಳಿತಿದ್ದವ ನಿಂತಿದ್ದವನ್ನೇ ಅಂದ್ರೆ ಕೂತ್ಕೊಂಡಿದ್ದಾವೆ ಅಂತೇಳಿ, ಒಂದಕ್ಕೊಂದು ಬೆನ್ನ ಆನಿಸಿಕೊಂಡು ಕೂತಿದ್ದಾವೆ ಅಂತೇಳಿ. ಮತ್ತೆ 4 ದಿಕ್ಕುಗಳಲ್ಲಿ ಕೂಡ ಆ ಧರ್ಮಚಕ್ರ ಇದೆ, ಆ 4 ಇದಕ್ಕ. ಮತ್ತೆ ಆ ಧರ್ಮ ಪ್ರತಿ ಚಕ್ರದ ನಡುವೆ ಇದು ಆನೆ, ಋಷಭ, ಕುದುರೆ ಮತ್ತು ಸಿಂಹದ ಪ್ರಾಣಿಗಳನ್ನ ಬಿಡಿಸಲಾಗಿದೆ ಅಂತೇಳಿ. ಈ 4 ಪ್ರಾಣಿಗಳ ಒಂದು ಸಂಕೇತ ನಾವು ನೋಡಿದ್ವಿ. ಇಲ್ಲಿ ಆನೆ ಅಂದ್ರ ಬುದ್ಧನ ತಾಯಿಯ ಗರ್ಭ, ಸಿಂಹ ಅನ್ನಂದ್ರ ಶಾಕ್ಯ ಮನೆತನದ ಸಿಂಹ ಕುಲ, ಋಷಭ ಅನ್ನಂದ್ರ ಏನು ಬುದ್ಧ ಹುಟ್ಟಿದ ರಾಶಿ ಋಷಭ, ಮತ್ತೆ ಇನ್ನೊಂದು ಕುದುರೆ ಅವನ ತ್ಯಾಗದ ಸಂಕೇತವಾಗಿ ನಾವು ಇಟ್ಟಿದ್ದೀವಿ ಅಂತ. ಜೊತೆಗೆ ಚಕ್ರ ಇದೆ, ಎಲ್ಲಾ ಪ್ರಾಣಿಗಳ ಮಧ್ಯದಲ್ಲಿ 4 ದಿಕ್ಕಿಗೂ ಚಕ್ರ ಇದೆ ಅಂತೇಳಿ ಹೇಳ್ಬೋದು. ಎಲ್ಲಿ ಸಾರನಾಥದ ಸ್ತಂಭದಲ್ಲಿ ಅಂತೇಳಿ. ಮತ್ತೆ ಈ ಪೀಠದ ಕೆಳಗಡೆ ಏನೈತಲ್ಲ, ಕಮಲ ಪುಷ್ಪವನ್ನ ಗಂಟೆಯ ಆಕಾರದಲ್ಲಿ ತಲೆ ಕೆಳಗಾಗಿ ಕೆತ್ತಲಾಗಿದೆ ಅಂತೇಳಿ. ಕಮಲವನ್ನ ತಲೆ ಕೆಳಗಾಗಿ ಗಂಟೆ ಆಕಾರದಲ್ಲಿ ಕೆತ್ತಲಾಗಿದೆ ಅಂತೇಳಿ. ಮತ್ತೆ ಜೊತೆಗೆ ಈ ಅಶೋಕ ಚಕ್ರ ಏನೈತಿ ನೋಡ್ರಿ, ಅವತ್ತಿನ ಕಾಲಕ್ಕೆ ಧರ್ಮಚಕ್ರ ಅಶೋಕ ಚಕ್ರ ಆಗಿತ್ತು. ಆನಂತರ ಅದನ್ನ ಧರ್ಮಚಕ್ರನೋ ಅಥವಾ ಧರ್ಮಚಕ್ರ ಅಂತಾನೆ ಕರೆದಿರೋದು ಅಶೋಕ ಕೂಡ. ಅದನ್ನ ನಾವು ಇವತ್ತು ಅಶೋಕ ಚಕ್ರ ಅಂತ ಕರಿತಾ ಇದ್ದೀವಿ. ಅದು 24 ಗೆರೆಗಳನ್ನ ಹೊಂದಿದೆ ಅಂತಂದೇಳಿ. ಈ 24 ಗೆರೆಗಳು ಕಾಲಸೂಚಕ. 24 ತಾಸು ಏನೈತಲ್ಲ, ಈ 24 ತಾಸನ್ನ ಸಂಕೇತಿಸುವ ಕಾಲಸೂಚಕ ಆಗಿದೆ ಅಂತ. ಅಂದ್ರೆ ಅದು ನಿಲ್ಲಂಗಿಲ್ಲ, ಧರ್ಮಚಕ್ರ ಪ್ರತಿ ಕ್ಷಣನೂ ಕೂಡ ಚಲಿಸ್ತಾ ಇರುತ್ತೆ ಎಂಬ ಒಂದು ಸಂಕೇತವನ್ನ ಅದರಲ್ಲಿ ಕೆತ್ತಿದ್ದಾರೆ ಅಂತೇಳಿ.
ಮತ್ತೆ ಈ ಧರ್ಮ ಚಕ್ರ ಏನಪ್ಪಾ ಅಂತಂದ್ರೆ ಒಂದು ಏಕತೆಯ ಸಂಕೇತ, ಧರ್ಮದ ಸಂಕೇತ ಆಗಿದೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಕಲಾತ್ಮಕ ದೃಷ್ಟಿಯಿಂದ ನೋಡಿದ್ನಾಗ ಈ ಸಾರನಾಥ ಸ್ತಂಭ ಐತಲ್ಲ, ಅತ್ಯಂತ ವಿಭಿನ್ನವಾದಂತ ಒಂದು ಏನು ಧಾರ್ಮಿಕ ಮತ್ತು ಏಕತೆಯ ಒಂದು ಮಂತ್ರವನ್ನು ಪಠಿಸುವ ರೀತಿಯಲ್ಲಿ ಈ ಸ್ತಂಭವನ್ನು ನಿರ್ಮಿಸಲಾಗಿದೆ ಅಂತೇಳಿ. ಒಟ್ಟು ಸ್ತಂಭಗಳು 3 ಭಾಗದಿಂದ ಕೂಡಿರ್ತಾ ಇತ್ತು, ತಳಭಾಗ, ನಡುಭಾಗ ಮತ್ತು ಶಿರೋಭಾಗ ಅಂತಂದೇಳಿ. ಈ ಶಿರೋಭಾಗದಲ್ಲಿ 4 ಮುಖದ ಸಿಂಹಗಳು ಒಂದಕ್ಕೊಂದು ಆನಿಸಿಕೊಂಡು ಕೂತಿರೋದು ನಾವು ನೋಡ್ತೀವಿ ಅಂತೇಳಿ. ಮತ್ತೆ ತಳಭಾಗದಲ್ಲಿ ನವಿಲನ್ನ ಅವರು ಕೆತ್ತಾ ಇದ್ರು ಅಂತಂದೇಳಿ ಇದೆ. ಮತ್ತೆ ಈ ಸಾರನಾಥ ಸ್ತಂಭದ ಒಂದು ಲಾಂಛನವನ್ನ ನಾವು ಭಾರತ ಸರ್ಕಾರ ಅದನ್ನ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಲಾಂಛನವಾಗಿ ಸ್ವೀಕರಿಸಿದೆ ಅಂತಂದೇಳಿ ಹೇಳ್ಬೋದು. ಇದು ಭಾರತೀಯರ ಹೆಮ್ಮೆ ಮತ್ತು ಭಾರತೀಯರ ಒಂದು ಪ್ರಾಚೀನ ಅರಸ ಮತ್ತು ಪ್ರಾಚೀನ ಸಾಮ್ರಾಜ್ಯದ ಒಂದು ಏನು ಸಮಗ್ರತೆಯನ್ನ ಕಾಪಾಡುವುದು ಮತ್ತು ಎತ್ತಿಡಿಯುವ ಒಂದು ಉದ್ದೇಶದಿಂದ ಈ ಒಂದು ಲಾಂಛನವನ್ನ ಆಯ್ದುಕೊಳ್ಳಲಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ನೋಡ್ರಿ, ಈ ಸಾರನಾಥದ ಸ್ತಂಭ ಅಥವಾ ಈ 4 ಮುಖದ ಸಿಂಹದ್ದು ಆಕೃತಿಗಳು ಬೇರೆ ಜಗತ್ತಿನಲ್ಲಿ ಎಲ್ಲಿ ಸಿಕ್ಕಿಲ್ಲ ನಮಗೆ. ಇದು ಭಾರತದ ವಿಶೇಷವಾದಂತ ಒಂದು ಲಾಂಛನ ಅಂತೇಳಿ ಹೇಳ್ಬೋದು. ಮತ್ತೆ 4 ಸಿಂಹಗಳು, 4 ದಿಕ್ಕು ನೋಡ್ರಿ ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಿಲ್ಲಿಸ್ದಂಗೆ ಇದೆಯಲ್ಲಿ ಅಂತೇಳಿ ನಾವು ಇವತ್ತು ಅದನ್ನ ಆಶ್ಚರ್ಯ ಪಡ್ತೀವಿ. ಅವತ್ತಿನ ಕಾಲಕ್ಕೆ ಅವರು ಒಂದ್ ರೀತಿ ಇಂಜಿನಿಯರಿಂಗ್ ಅಷ್ಟು ಕೌಶಲ್ಯವನ್ನು ಬಳಸಿ ಅದನ್ನ ಕಟ್ಟಿರ್ತಕ್ಕಂಥದ್ದು ಮತ್ತು ಕೆತ್ತಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಅಂತೇಳಿ. ಈ ಒಂದು ಏನಪ್ಪಾ ಅಂದ್ರ ಈ ಸ್ತಂಭಗಳು ಕೆಲವೊಂದು ಏನು ಹಾಳಾಗ್ತಾ ಇದ್ವಲ್ಲ ಅದನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಬೇರೆ ಬೇರೆ ಅರಸರು, ಈಗ 1356ರಲ್ಲಿ ಫಿರೋಜ್ ಶಾ ಏನ್ ಮಾಡಿದಪ್ಪ ಅಂದ್ರ, ಫಿರೋಜ್ ಶಾ ತುಘಲಕ್ ವಿಶೇಷವಾಗಿ ಅಂಬಾಲದ ಈ ತೋಪ್ರಾ ಸ್ತಂಭ ಶಾಸನವನ್ನ ದೆಹಲಿಗೆ ಸಾಗಿಸಿ ಅಲ್ಲಿ ಏನ್ ಮಾಡಿದ್ದಾರಪ್ಪ ಅಂದ್ರೆ ರಕ್ಷಣೆ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಇದನ್ನ ಸಾಗಿಸ್ಲಿಕ್ಕಾಗಿನೇ ಅವನ್ ಏನ್ ಮಾಡಿದ್ದ, 48 ಚಕ್ರಗಳುಳ್ಳ ಒಂದು ಗಾಡಿಯನ್ನ ತಯಾರಿಸಿದ್ದ ಅಂತೇಳಿ ಹೇಳ್ತಾರೆ. ಯಾವುದು? ತೋಪ್ರಾ ಸ್ತಂಭ ಶಾಸನವನ್ನ. ತೋಪ್ರಾ ಸ್ತಂಭ ಶಾಸನವನ್ನ ಅಂಬಾಲದಿಂದ, ಅಂಬಾಲ ಎಲ್ಲೈತಪ್ಪ ಅಂದ್ರ ಪಂಜಾಬ್. ಈ ತೋಪ್ರಾದ ಶಾಸನವನ್ನ ಅಂಬಾಲದಿಂದ ದೆಹಲಿಗೆ ತಂದು ರಕ್ಷಣೆ ಮಾಡಿದವ ಯಾರು ಅನ್ನಂದ್ರ ಫಿರೋಜ್ ಶಾ ತುಘಲಕ್ 1356ರಲ್ಲಿ ಅಂತೇಳಿ ಹೇಳ್ಬೋದು. ಮತ್ತೆ ನೋಡ್ರಿ, ಇದನ್ನ ಸಾಗಿಸ್ಲಿಕ್ಕಾಗಿ 48 ಚಕ್ರಗಳುಳ್ಳತಕ್ಕಂತ ಒಂದು ವಾಹನವನ್ನ ನಿರ್ಮಿಸಿದ್ರು. ಪ್ರತಿ ಚಕ್ರವನ್ನು ತಳ್ಳಲಿಕ್ಕೆ 700 ಜನ ಕಾರ್ಮಿಕರನ್ನ ನೇಮಿಸಿದ್ರು ಅಂತೇಳಿ ಹೇಳ್ತಾರೆ. ಆದ್ರೆ ಇದನ್ನ ಸಾಗಿಸ್ಲಿಕ್ಕೆ ಒಟ್ಟು 8400 ಜನರ ಶ್ರಮ ಬೇಕಾಯ್ತು ಅಂತೇಳಿ ಹೇಳ್ತಾರೆ. ಮತ್ತೆ ಈ ಒಂದು ಸ್ತಂಭದಲ್ಲಿ ಏನು ತೋಪ್ರಾ ಸ್ತಂಭದಲ್ಲಿ ಯಕ್ಷ ಯಕ್ಷಿಣಿ ಶಿಲ್ಪಗಳನ್ನು ಕೂಡ ಕೆತ್ತಲಾಗಿದೆ ಅಂತಂದೇಳಿ ಹೇಳ್ತಾರೆ. ಹಾಗಾಗಿ ಈ ಮಥುರಾ ಇರ್ಬೋದು, ತೋಪ್ರಾ ಸ್ತಂಭ ಶಾಸನ ಇರ್ಬೋದು, ಇವನ್ನ ದೆಹಲಿಯಲ್ಲಿ ರಕ್ಷಣೆ ಮಾಡಲಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಜಾಸ್ತಿ ಸ್ತಂಭ ಶಾಸನಗಳನ್ನ ಎಲ್ಲಿಟ್ಟಿದ್ದಾರಪ್ಪ ಅಂದ್ರ ಚುನಾರ್ ಕಣಿವೆ ಮತ್ತು ಮಥುರಾ ಕಣಿವೆ ಅಲ್ಲಿ ರಕ್ಷಣೆ ಮಾಡಿ ಇಟ್ಟಿದ್ದಾರೆ ಅಂತಂದೇಳಿ. ಇದ್ರ ವಿಶೇಷವಾದಂತ ಸ್ತಂಭ ಯಾವ್ದಪ್ಪ ಅಂದ್ರ ಸಾರನಾಥ ಸ್ತಂಭ. ಸಾರನಾಥ ಸ್ತಂಭ. ಇನ್ನ ಮತ್ತೆ ಪ್ರಮುಖವಾಗಿ ಈ ಸ್ಮಾರಕಗಳನ್ನು ನೋಡೋದಾದ್ರೆ ಮೌರ್ಯರ ಕಾಲದ ಸ್ಮಾರಕಗಳಂದ್ರೆ ಗುಹಾಲಯಗಳು. ಈಗ ನಾವು ಆಜೀವಿಕರಿಗೆ ಬರಾಬರ ಬೆಟ್ಟಗಳಲ್ಲಿ ಮಾಡಿಕೊಟ್ಟಂತ ಗುಹಾಲಯಗಳಿರ್ಬೋದು. ಆಮೇಲೆ ಆ ಜೈನ ಧರ್ಮದ ಅವಲಂಬಿಗಳಾಗಿದ್ರು ಆರಂಭಿಕ ಅರಸರು. ಆ ಜೈನ ಧರ್ಮದ ಏನು ಸನ್ಯಾಸಿಗಳಿಗಾಗಿ ಅವರು ಈ ಜೈನ ಗುಹೆಗಳನ್ನ ಮಾಡಿಕೊಡ್ತಾ ಇದ್ರು ಅಂತೇಳಿ. ಮತ್ತೆ ಬೌದ್ಧ ಸನ್ಯಾಸಿಗಳಿಗೂ ಕೂಡ ವಾಸ ಮಾಡ್ಲಿಕ್ಕೆ ಇವ್ರೇನ್ ಮಾಡ್ತಾ ಇದ್ರಪ್ಪ ಅಂದ್ರ ಗುಹೆಗಳನ್ನ ಮಾಡಿಕೊಡ್ತಾ ಇದ್ರು ಅಂತೇಳಿ. ವಿಶೇಷವಾಗಿ ಬರಾಬರ ಬೆಟ್ಟಗಳಲ್ಲಿ ಜೈನ ಮತ್ತು ಬೌದ್ಧ ಇಬ್ಬರು ಸನ್ಯಾಸಿಗಳಿಗೆ ವಾಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅಂತೇಳಿ. ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ, ಆಂಧ್ರ ಪ್ರದೇಶದ ನಾಗಾರ್ಜುನ ಬೆಟ್ಟಗಳಲ್ಲಿ ಕೂಡ ಈ ಗುಹಾಲಯಗಳನ್ನ ಅವ್ರು ನಿರ್ಮಿಸಿ ಕೊಟ್ಟಿರ್ತಾರೆ ಅಂತೇಳಿ. ಜೊತೆಗೆ ದಶರಥನ ಕಾಲದಲ್ಲಿ, ವಿಶೇಷವಾಗಿ ಅಶೋಕ ಮತ್ತು ದಶರಥನ ಕಾಲದಲ್ಲಿ ನಿರ್ಮಾಣ ಆದ್ವು ಯಾವುವು? ಬರಾಬರ್ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ. ಬರಾಬರ್ ಬೆಟ್ಟಗಳಲ್ಲಿ 4 ಗುಹೆಗಳಿದ್ದಾವೆ, ನಾಗಾರ್ಜುನ ಬೆಟ್ಟಗಳಲ್ಲಿ 3 ಗುಹೆಗಳಿದ್ದಾವೆ ಅಂತೇಳಿ. ವಿಶೇಷವಾಗಿ ನಾಗಾರ್ಜುನ ಬೆಟ್ಟಗಳಲ್ಲಿ ಇರ್ತಕ್ಕಂಥ ಗುಹೆಗಳಲ್ಲಿ ಇದು ಚೌಪಾರ, ಗೋಪಿಕ ಮುಖ್ಯವಾದಂತ ಗುಹೆಗಳು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಬರಾಬರ ಬೆಟ್ಟದಲ್ಲಿರ್ತಕ್ಕಂಥ ಗುಹೆಗಳಲ್ಲಿ ಸುಧಾಮ ಗುಹೆ, ಲೋಮಶ ಗುಹೆ,
ಮತ್ತು ಕರ್ಣ ಗುಹೆ, ಇವು ಅತ್ಯಂತ ಪ್ರಮುಖವಾದಂತ ಗುಹೆಗಳು ಅಂತ ಹೇಳ್ಬೋದು. ಈ ಗುಹೆಗಳನ್ನ ವಿಶೇಷವಾಗಿ ಆಜೀವಿಕರಿಗೆ, ಏನು ಜೈನ ಸನ್ಯಾಸಿಗಳಾದಂತ ಆಜೀವಿಕರಿಗೆ ಅರ್ಪಿಸಲಾಗಿದೆ ಅಂತೇಳಿ ಹೇಳ್ತಾರೆ. ಮತ್ತೆ ಇವನ್ನ ಈಗ ಗುಹೆಗಳನ್ನ ಹೆಂಗ್ ಕೆತ್ತಾರೆ ಅಂದ್ರೆ, ಗುಹೆಗಳು ಪ್ರಾಕೃತಿಕವಾಗಿ ನಿರ್ಮಿತವಾದಂಥವು. ಈ ಗುಹೆಗಳ ಒಳಗಡೆ ಕಲ್ಲಿಗೆ ಮೆರಗನ್ನ ಬಳಿತಕ್ಕಂಥದ್ದು, ಅದನ್ನ ಪೇಂಟಿಂಗ್ ಮಾಡಿ ನೀಟಾಗಿ ಮಾಡಿ ಮೆರಗುಗೊಳಿಸಿ ಅಲ್ಲಿ ಮತ್ತೆ ಏನಾದ್ರೂ ಕೆತ್ತಿ ಆ ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿ ಬುದ್ಧನಿಗೋ ಅಥವಾ ಮಹಾವೀರನಿಗೆ ಸಂಬಂಧಪಟ್ಟಂತ ಕಥೆಗಳನ್ನ ಕೆತ್ತಕ್ಕಂಥದ್ದು ಇವರು ಮಾಡ್ತಾ ಇದ್ರು ಅಂತೇಳಿ. ಇಲ್ಲಿ ದಶರಥ ಏನಿದ್ದಾನಲ್ಲ, ಅಶೋಕನ ಮೊಮ್ಮಗ ದಶರಥನು ಈ ಗೋಪಿಕಾ ಗುಹಾಭವನವನ್ನ ನಿರ್ಮಿಸಿದ ಅಂತ ಹೇಳ್ತಾರೆ. ಈ ಗೋಪಿಕಾ ಗುಹಾಭವನ ಎಲ್ಲೈತಪ್ಪ ಅಂದ್ರ ಈ ಬರಾವರ ಬೆಟ್ಟದಲ್ಲಿ ಇದೆ ಅಂತಂದೇಳಿ. ಇನ್ನ ಈ ಗುಹೆಗಳು ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಸ್ಮಾರಕಗಳಾಗಿದ್ವು ಮೌರ್ಯರ ಕಾಲದು ಅಂತೇಳಿ. ಅದ್ರ ಜೊತೆಗೆ ಇವರು ಸಭಾಂಗಣಗಳನ್ನ ನಿರ್ಮಿಸಿದ್ರು, ಆಮೇಲೆ ಆಭರಣಗಳನ್ನ ಧರಿಸ್ತಾ ಇದ್ರು. ಈ ಟೋಟಲ್ ಆಗಿ ಮೌರ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಏನೈತಲ್ಲ, ಪ್ರಾಚೀನ ಭಾರತದಲ್ಲಿ ಆರಂಭವಾದಂತ ಮತ್ತು ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಭದ್ರ ಬುನಾದಿ ಹಾಕಿದಂತ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವ್ದನ್ನೆಂದ್ರ ಅದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಕಟ್ಟಿಗೆಗೆ ಬದಲಾಗಿ ಕಲ್ಲನ್ನ ಬಳಸಿ ಮತ್ತು ಕಲ್ಲಿನಲ್ಲಿ ಕೆತ್ತಿ ನಿರ್ಮಿಸಿದಂತ ಅವಶೇಷಗಳು ಅಥವಾ ಕಟ್ಟಡಗಳು, ಸ್ಮಾರಕಗಳು ನಮಗೆ ಮೌರ್ಯರ ಕಾಲದಿಂದ ದೊರೀತವೆ ಅಂತೇಳಿ ಹೇಳ್ಬೋದು. ಇಷ್ಟು ಮೌರ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಅವರ ಅರಮನೆ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ, ಅವರ ಸ್ತಂಭಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ವಿಶೇಷವಾಗಿ ಸ್ತೂಪಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ಮತ್ತು ಈ ಗುಹಾಂತರ ಏನು ಸ್ಮಾರಕಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಅಂತೇಳಿ ಅವರ ಮತ್ತು ಶಿಕ್ಷಣ ಕೇಂದ್ರಗಳ ಅಧ್ಯಯನ ಮಾಡಿದ್ವಿ. ಅಂತಿಮವಾಗಿ ಮೌರ್ಯರ ಕಾಲದ ಸಾಹಿತ್ಯ, ಇದು ನಾವು ಮೂಲಾಧಾರಗಳನ್ನೇ ನೋಡಿದ್ದೀವಿ. ಮೌರ್ಯರ ಕಾಲದ ಸಾಹಿತ್ಯವನ್ನು ಕುರಿತು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯದಲ್ಲಿ ವಿಶೇಷವಾಗಿ ಇಂಡಿಕಾ ಇರ್ಬೋದು, ಮತ್ತು ಅಂಗುತ್ತರ ನಿಕಾಯ, ಬೇರೆ ಬೇರೆ ಬೌದ್ಧ ಗ್ರಂಥಗಳು ಮತ್ತು ದೇಶೀಯವಾಗಿ ಅರ್ಥಶಾಸ್ತ್ರದ ಬಗ್ಗೆ ನಾವು ಆರಂಭದ ಒಂದು ಏನು ಮೂಲಾಧಾರ ಜೊತೆಗೆ ಮೌರ್ಯರ ಕಾಲದ ಇತಿಹಾಸವನ್ನು ಅಧ್ಯಯನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಾಧಾರಗಳಲ್ಲಿ ಕುರಿತು ಅವನ್ನ ಚರ್ಚೆ ಮಾಡಿದ್ವಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೆ ಬೇರೆ ಯಾವ್ದು ನೋಡೋದಾದ್ರೆ ಪತಂಜಲಿಯ ಮಹಾಭಾಷೆ ಇರ್ಬೋದು, ಪಾಣಿನಿಯ ಅಷ್ಟಾಧ್ಯಾಯ ಇರ್ಬೋದು, ಆಮೇಲೆ ದೀಪವಂಶ, ಮಹಾವಂಶ, ಬಹಳಷ್ಟು ಕೃತಿಗಳು ಮೌರ್ಯರ ಕಾಲದಲ್ಲಿ ರಚನೆ ಆದಂತ ಸಾಹಿತ್ಯ ಅಂತೇಳಿ ಹೇಳ್ಬೋದು. ಇಷ್ಟು ಮೌರ್ಯರ ಕಾಲದ ಆಡಳಿತ, ಮೌರ್ಯರ ಕಾಲದ ಪೌರಾಡಳಿತ, ಮೌರ್ಯರ ಕಾಲದ ಕೈಗಾರಿಕೆಗಳು, ಆರ್ಥಿಕ ಸ್ಥಿತಿಗತಿ, ಕೃಷಿ, ಆಮೇಲೆ ಅವರ ಸಮಾಜ, ಅವರ ಧರ್ಮ ಮತ್ತು ನಾಣ್ಯಗಳಿರ್ಬೋದು, ಮತ್ತು ಅವರ ಶಿಕ್ಷಣ, ಅವರ ಕಲೆ ಹಾಗೂ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ. ಇಷ್ಟು ಮೌರ್ಯರ ನಮಗೆ ಭಾರತಕ್ಕೆ ಕೊಟ್ಟಂತ ಕೊಡುಗೆ ಅಂತ ಏನಾದ್ರು ಇದ್ರೆ ಅದು ಪದಗಳಲ್ಲಿ ಹೊರಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಟೋಟಲ್ ಆಗಿ ಭಾರತದ ರಾಜಕೀಯ ಇತಿಹಾಸ ಇರ್ಬೋದು, ಸಾಂಸ್ಕೃತಿಕ ಇತಿಹಾಸ ಇರ್ಬೋದು, ಸಾಮಾಜಿಕ ಮತ್ತು ಆರ್ಥಿಕತೆ ಏನೇ ಇರ್ಬೋದು, ಅದಕ್ಕೆ ಭದ್ರವಾದಂತ ಬುನಾದಿಯನ್ನ ಹಾಕಿದಂತ ಮನೆತನ ಅಥವಾ ಡೈನೆಸ್ಟಿ ಯಾವ್ದಾದ್ರು ಇದ್ರೆ ಅದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಮೌರ್ಯರು ಹಾಕಿಕೊಟ್ಟಂತ ಮಾರ್ಗದಲ್ಲೇ ನಂತರ ಬಂದಂತ ಅರಸರು ಅದನ್ನ ಫಾಲೋ ಮಾಡ್ಕೊಂತ ಹೋಗ್ತಾರೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ನೋಡ್ರಿ, ಅಂಗರಕ್ಷಕ ಪಡೆ ಅಂತ ನೋಡಿದ ಹೊತ್ನಾಗ ಬೇರೆ ಭಾರತದ ಯಾವ ಅರಸರಿಗೂ ಕೂಡ ಮಹಿಳಾ ಅಂಗರಕ್ಷಕರ ಒಂದು ಉಲ್ಲೇಖವನ್ನು ನಾವು ನೋಡಿದ್ದು ಕಡಿಮೆ. ಆದ್ರೆ ಚಂದ್ರಗುಪ್ತ ಮೌರ್ಯ ಅವತ್ತಿನ ಕಾಲಕ್ಕನೆ ಮಹಿಳಾ ಅಂಗರಕ್ಷಕ ಪಡೆಯನ್ನು ಇಟ್ಟುಕೊಂಡಿದ್ದು, ಪರ್ಷಿಯನ್ ಮಾದರಿಯಲ್ಲಿ ಅರಮನೆಯನ್ನ ಕಟ್ಟಿದ್ದು, ಮತ್ತೆ ಶಾಸನಗಳ ದೃಷ್ಟಿಯಿಂದ ನೋಡಿದ ಹೊತ್ನಾಗ ಮೌರ್ಯರ ಅಶೋಕ ಅತ್ಯಂತ ಏನು ಎಷ್ಟು ಪೀಳಿಗೆಗಳು ನಶಿಸಿ ಹೋದ್ರು ಕೂಡ ಅವರ ಸಾಮ್ರಾಜ್ಯದ ಇತಿಹಾಸ ಅಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ರೀತಿಯಲ್ಲಿ ಶಾಸನಗಳನ್ನು ಅವನು ಕೆತ್ತಿಸಿಟ್ಟಿದ್ದಾನೆ ಅಂತೇಳಿ ಹೇಳ್ಬೋದು. ಟೋಟಲ್ ಆಗಿ ಮೌರ್ಯ ಸಾಮ್ರಾಜ್ಯ ಭಾರತಕ್ಕೆ ಧಾರ್ಮಿಕವಾಗಿ, ನೈತಿಕವಾಗಿ, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ, ರಾಜನೀತಿ ದೃಷ್ಟಿಯಿಂದ ಅತ್ಯಂತ ಮೌಲ್ಯವಾದಂಥ ಕೊಡುಗೆಗಳನ್ನು ನಮಗೆ ನೀಡಿದೆ ಅಂತ ಹೇಳ್ಬೋದು. ಇದರಿಂದಾಗಿನೇ ಈ ಬುನಾದಿ ಗಟ್ಟಿಯಾಗಿದ್ದರಿಂದ ಪ್ರಾಚೀನ ಭಾರತ ಮತ್ತು ಮಧ್ಯ ಭಾರತ, ಆಧುನಿಕ ಭಾರತದ ಇತಿಹಾಸ ಗಟ್ಟಿಯಾಗ್ಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳ್ಬೋದು ನಾವು. ಹಾಗಾಗಿ
ಶಾಸನಗಳಂತ ಬಂದೊತ್ನ್ಯಾಗ ಮೌರ್ಯರನ್ನ ಬೇರೆ ಯಾರು ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಗುರುತನ್ನ ಅವ್ರು ನಮಗೆ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಹೇಳ್ಬೋದು. ಇಷ್ಟು ಮೌರ್ಯ ಸಾಮ್ರಾಜ್ಯದ ಮಾಹಿತಿ. ಇದುವರೆಗಿನ ಒಟ್ಟು ನಾವು 3 ಅಥವಾ 4 ತರಗತಿಗಳನ್ನ ಮಾಡಿದ್ದೀವಿ ಇದರಲ್ಲಿ. ಹಾಗಾಗಿ ಇದುವರೆಗಿನ ತರಗತಿಯಲ್ಲಿ ಏನಾದ್ರೂ ಡೌಟ್ಸ್ ಇತ್ತನ್ನೆ ಅಂದ್ರ ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಇದು ಇತ್ತನ್ನೆ ಅಂದ್ರ ಈ ಒಂದು ಇದು ಚರ್ಚೆ ಮಾಡಿ ಇವತ್ತಿನ ತರಗತಿಯಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಕಂಪ್ಲೀಟ್ ಕ್ಲೋಸ್ ಮಾಡೋಣ ಅಂತ. ಹಲೋ, ಹೇಳಿ ಮೇಡಮ್. ಮೇಡಮ್ ಅವರೇ, ಇದು ಮೌರ್ಯ ಸಾಮ್ರಾಜ್ಯ ಎಲ್ಲ ಚೆನ್ನಾಗಿತ್ತು ಮೇಡಮ್, ಎಲ್ಲವೂ ಕವರ್ ಆಗ್ಯಾವ್ರಿ. ಎಲ್ಲವೂ ಚೆನ್ನಾಗಿತ್ತು ಮೇಡಮ್, ಎಲ್ಲಾ ವಿವರಣೆಗಳು. ಒಂದ್ ಸಲಕ್ಕೆ ಒಂದ್ ಕ್ವಶನ್ ಕೇಳಿದ್ರಿ. ಮೌರ್ಯ ಸಾಮ್ರಾಜ್ಯದ ಆರ್ಥಿಕ ಇದ್ರೊಳಗ್ರಿ ನಕಲಿ ನಾಣ್ಯಗಳ ಗುರ್ತಿಸುವುದು ಯಾರು ಅಂತ ಹೇಳಂದ. ನಕಲಿ ನಾಣ್ಯಗಳನ್ನು ಗುರುತಿಸುವುದು ಯಾರು ಗುರ್ತಿಸ್ತಾ ಇದ್ರು ಅಂತ ಹೇಳಿ. ನಕಲಿ ನಾಣ್ಯಗಳನ್ನ ನಕಲಿ ನಾಣ್ಯಗಳನ್ನ ಅವ್ರಿಗೆ ಶಿಕ್ಷೆ ಇತ್ತು, ಬಟ್ ಯಾರು ಗುರ್ತಿಸ್ತಾ ಇದ್ರು ಅಂತ ನೀವ್ ಕೇಳ್ತಾ ಇರೋದಲ್ವಾ? ಹ್ಞೂನ್ರಿ ಮೇಡಮ್. ಅಂದ್ರೆ ಇಲ್ಲಿ ಆಪ್ಷನ್ಸ್ ಇದಾವ್ರಿ, ಅದ್ರಲ್ಲಿ ಆಪ್ಷನ್ಸ್ ಮೇಡಮ್. ನಕಲಿ ನಾಣ್ಯ ಪರಿಶೀಲಕರು ಅದೆಲ್ಲ ಬರ್ದಿಟ್ಕೊಂಡಿದ್ ಮಾಡಿಸ್ಬೇಕು. ಅದು ಕೇಳ್ಯಾರ ನೋಡ್ರಿ ಮೇಡಮ್. ಅದೇ ನಕಲಿ ಮೌರ್ಯ ಸಾಮ್ರಾಜ್ಯದ ಆಡಳಿತದಲ್ಲಿ ನಾಣ್ಯದ ಶುದ್ಧತೆ ಪರೀಕ್ಷಿಸುವ ಅಧಿಕಾರಿ ಯಾರು? ಇದು 2022 ಇದು KPSC ಒಳಗ್ ಕೇಳಿದ್ ಮೇಡಮ್. ಇದು ನಾಣ್ಯದ ಶುದ್ಧತೆ ಪರೀಕ್ಷಿಸುವ ಅಧಿಕಾರಿ ಯಾರು? ಆಪ್ಷನ್ಸ್: ಸಮರ್ಹರ್ತ, ಲಕ್ಷಣಾಧ್ಯಕ್ಷ, ಸನ್ನಿಧಾತೃ, ರೂಪದರ್ಶಕ. ಓಕೆ, ಸನ್ನಿಧಾತ ಅಂತೂ ಅಲ್ಲ. ಸಮರ್ಹರ್ತೃ, ಸನ್ನಿಧಾತ ಇವರು ತೆರಿಗೆ ಕಲೆಕ್ಟ್ ಮಾಡ್ತಿರ್ತಾರಲ್ರಿ ಮೇಡಮ್ ಇಬ್ರು. ಸನ್ನಿಧಾತ ಖಜಾನೆ ಮೇಲ್ವಿಚಾರಕ, ಸಮಹರ್ತ ಕಂದಾಯ ಸಂಗ್ರಾಹಕ. ಇನ್ನೆರಡು ಆಪ್ಷನ್ಸ್ ಏನಿದಾವೆ? ಲಕ್ಷಣಾಧ್ಯಕ್ಷ, ರೂಪದರ್ಶಕ. ಲಕ್ಷಣಾದರ್ಶ ಮತ್ತು ರೂಪದರ್ಶಕ. ಲಕ್ಷಣಾಧ್ಯಕ್ಷ, ರೂಪದರ್ಶಕ. ಎಸ್ ಮ್ಯಾಮ್, ಕರೆಕ್ಟ್ ಆನ್ಸರ್ ಲಕ್ಷಣಾಧ್ಯಕ್ಷ. ಇವನು ನಾಣ್ಯ ಮುದ್ರಣದ ಮುಖ್ಯಸ್ಥನಾಗಿದ್ದ. ಇವನು ಅದನ್ನ ಪರಿಶೀಲಿಸುತ್ತಿದ್ದ. ಲಕ್ಷಣಾಧ್ಯಕ್ಷ. ಇದನ್ನೊಂದು 2022 KPSC ಕೇಳಿದ್ರಿ. ಕ್ಲಿಯರ್ ಮೇಡಮ್. ಲಕ್ಷಣಾಧ್ಯಕ್ಷ ಏನಿದ್ದನಲ್ಲ, ಲಕ್ಷಣಾಧ್ಯಕ್ಷ ನಾಣ್ಯ ಮುದ್ರಣದ ಮುಖ್ಯಸ್ಥನಾಗಿದ್ದ. ಅವನು ಅದನ್ನ ಪರಿಶೀಲಿಸುವ ಅಧಿಕಾರ ಹೊಂದಿದ್ದ. ಇನ್ನು ಉಳಿದಂಗೆ ಇವೆಲ್ಲವೂ ಕೇಳ್ಯಾರ ಮೇಡಮ್. ನಾವೇನ್ ನೋಡಿದ್ವಲ್ಲ ಇಷ್ಟೊತ್ತನ ಸ್ತೂಪಗಳು, ಅದ್ರ ಮೇಲೆ ಎಲ್ಲವೂ ಕ್ವಶನ್ ಆಗಿದಾವ ಮೇಡಮ್. ಸ್ತೂಪಗಳ ಮೇಲೆ. ಹೌದು. ಇವು ಸ್ವಲ್ಪ ಶಬ್ದಗಳು ಮತ್ತು ಅವರ ಆಡಳಿತಾಧಿಕಾರಿಗಳು ವಿಭಾಗ ಏನಿದ್ವಲ್ಲ, ಅವನೊಂಚೂರು ಜಾಸ್ತಿ ನೋಡ್ಕೇರಿ ಮೇಡಮ್. ಈಗ ಕೋಸ್ತಗಾರ ಅಧ್ಯಕ್ಷ ಅಂದ್ರೆ ಅಂಗಡಿಗಳ ವಿಭಾಗದ ಮುಖ್ಯಸ್ಥನಾಗಿದ್ದವನು. ಈ ಮುದ್ರಾಧ್ಯಕ್ಷ ಅಂದ್ರ ರಹದಾರಿ, ಅಯ್ಯಾಧ್ಯಕ್ಷ ಅಂದ್ರ ಆಯುಧಗಾರಿಕೆ, ಸ್ವರ್ಣಾಧ್ಯಕ್ಷ ಅಂದ್ರ ಚಿನ್ನವನ್ನ ನೋಡಿಕೊಳ್ತಕ್ಕಂಥದ್ದು, ಒಟ್ಟು ಚಿನ್ನದ ನಿರ್ಮಾಣದ ಮೇಲ್ವಿಚಾರಕ ಅವನು. ಲೋಹಾಧ್ಯಕ್ಷ ಅಂದ್ರ ಕಬ್ಬಿಣದ ವಿಭಾಗ. ಇಲ್ಲಿ ದೂತಾಧ್ಯಕ್ಷ ಅಂದ್ರ ಜೂಜಾಟ. ಹಾಗಾಗಿ ಲಕ್ಷಣಾಧ್ಯಕ್ಷ ಅಂದ್ರ ನಾಣ್ಯಗಳ ಮುದ್ರಣ ವಿಭಾಗದ ಮುಖ್ಯಸ್ಥ. ಇನ್ನೊಂದು ಮೇಡಮ್, UGC ನೆಟ್ ಒಳಗ 2020 ಹೇಳ್ಯಾರ. ಅರ್ಥಶಾಸ್ತ್ರ ಈಸ್ ಡಿವೈಡೆಡ್ ಇಂಟು ಹೌ ಮೆನಿ ಅಧಿಕರಣಾಸ್? ಎಷ್ಟು ಅಧಿಕರಣಗಳಲ್ಲಿ ಡಿವೈಡ್ ಆಗ್ಯದ? ಇದು 15 ಇರ್ಬೇಕಲ್ಲ ಮೇಡಮ್? 15 ಅಧಿಕರಣಗಳಲ್ಲಿ. ನಾವು ಅದನ್ನ ಫಸ್ಟ್ಗೆನೆ ನೋಡಿದ್ವಿ. ಇನ್ನೊಂದ್ಸರಿ ನೋಡೋದಾದ್ರೆ
ಅರ್ಥಶಾಸ್ತ್ರ ಐತಲ್ಲ ಮೇಡಮ್, ಒಟ್ಟು 15 ಅಧಿಕರಣಗಳು ಅಥವಾ ಅಧ್ಯಾಯಗಳು, 180 ಉಪವಿಭಾಗಗಳು, 180 ಉಪವಿಭಾಗಗಳು, 6000 ಶ್ಲೋಕಗಳು. 6000 ಶ್ಲೋಕ. ಇದನ್ನ ಇದು ಜಗತ್ತಿನ ಬೆಳಕಿಗೆ ಬಂದಿದ್ದು 1909. ಇದನ್ನ 1924ರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಇದು ರಾಜನೀತಿ ಶಾಸ್ತ್ರ ಒಳಗೊಂಡಿದೆ ಅಂತೇಳಿ. ಮತ್ತೆ ಮಾಮೂಲಾಗಿ ಶಾಸನಗಳ ಮೇಲೆ ಕೇಳಾರ ಮೇಡಮ್, ದೇವನಾಂ ಪ್ರಿಯದರ್ಶಿ ಯಾವ ಶಾಸನ ಹೇಳುತ್ತ ಕೇಳಾರಿ. ಹಾ ಮೇಡಮ್, ಅವೆಲ್ಲವೂ ಕೇಳಿದಾರೆ ಮೇಡಮ್ ಆಲ್ಮೋಸ್ಟ್ ಆಗಿ ಶಾಸನಗಳು. ಮತ್ತೆ 3ನೇ ಬೌದ್ಧ ಸಮ್ಮೇಳನ ಈತನ ಕಾಲದಲ್ಲಿ ನಡೀತು ಅನ್ನೋದೊಂದು. ಅಶೋಕ. ಅದು ನೀವು ಎಲ್ಲಾ ಬೌದ್ಧ ಸಮ್ಮೇಳನಗಳು ಯಾವಾಗ, ಯಾರ ಕಾಲಾವಧಿಯಲ್ಲಿ, ಯಾರ ಅಧ್ಯಕ್ಷತೆ ಮತ್ತು ಏನ್ ಚರ್ಚೆ ಆಯ್ತು, ಯಾಕೆ ಅದನ್ನ ಕರೆದಿದ್ರು, ಅದು ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಇರ್ಬೇಕು. ಏನ್ ನಿರ್ಣಯ ತೆಗೆದುಕೊಂಡ್ರು. ಮತ್ತೆ ಈ ಸಂಡ್ರ ಕೊಟ್ಟಸ್ಸು, ಆಂಡ್ರ ಕೊಟ್ಟಸ್ಸು ಇವೆಲ್ಲ ಗ್ರೀಕರು ಯಾರನ್ನ ಕರಿತಾ ಇದ್ರು, ಯವನ ಪ್ರಿಯ, ಇವೆಲ್ಲವು ಕಾಮನ್ ಸಿವಿಲ್ ಪೊಲೀಸ್ ಅಲ್ಲೆಲ್ಲ ಬಂದೇ ಬಂದಿದ್ದಾವ ಮೇಡಮ್. ಎಲ್ಲಾ ಕಡೆ ಕ್ವಶನ್ ಆಗಿದಾವೆ ಇವೆಲ್ಲವು. ಆಮೇಲೆ ಇದು ನೋಡ್ರಿ, ಈಗ ನಾವು 4 ಸಿಂಹಗಳ ಬಗ್ಗೆ ಹೇಳಿದ್ವಲ್ಲ, ಅದ್ರ ಜೊತೆಗೆ 4 ಪ್ರಾಣಿಗಳು ಬುದ್ಧನ ಸಂಕೇತಗಳನ್ನ ಸೂಚಿಸ್ತಕ್ಕಂಥ ಅವೆಲ್ಲವೂ ಸ್ವಲ್ಪ ಡೆಪ್ತ್ ಆಗಿ ಓದೋತ್ನಾಗ ಆ ತರದ ಕ್ವಶನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ. ಆಮೇಲೆ ಆಡಳಿತ ನಾವು ನೋಡಿದ್ವಿ ಮೊನ್ನೆ, ಗ್ರಾಮಿಕ, ಆಮೇಲೆ ಏನು ಜನಪದ ಅಂತ ಹಿಂಗೆಲ್ಲ ನೋಡಿದ್ವಿ ನೋಡ್ರಿ, ಸಾಮ್ರಾಜ್ಯ. ಅದನ್ನ ಪಿರಮಿಡ್ ಆಕಾರದಲ್ಲಿ ನೆನ್ಪಿಟ್ಕೋಬೇಕು, ಏನಂತ ಕರಿತಾ ಇದ್ರು. ಆ ತರದ ಕ್ವಶನ್ಗಳು ಜಾಸ್ತಿ ಇರ್ತಾವ. ಅಂದ್ರ ಅಲ್ಲಿ ಮತ್ತೆ ಪೌರಾಡಳಿತದಲ್ಲಿ ಏನೇನ್ ಮಾಡ್ತಾ ಇದ್ರು. ಆಮೇಲೆ ಜನಗಣತಿ ಬಗ್ಗೆ ಕ್ವಶನ್ ಆಗಿದೆ. ಜನಗಣತಿಯನ್ನು ಆರಂಭಿಸಿದ ಮೊದಲ ಸಾಮ್ರಾಜ್ಯ ಮತ್ತು ಅರಸ. ಪ್ರಪಂಚದಲ್ಲಿ 2ನೇ ದೇಶ. ಮೊದಲು ಜನಗಣತಿ ಆರಂಭಿಸಿದವರು ಯಾರಪ್ಪ ಅಂದ್ರ ರೋಮನ್ನರು. 2ನೇದವರು ಭಾರತೀಯರು, ಮೌರ್ಯರು. ಇನ್ನೊಂದು ಮೇಡಮ್, KPSC 2022 ಕೇಳಿದ್ದು, 3ನೇ ಬೌದ್ಧ ಸಮ್ಮೇಳನದಲ್ಲಿ ಯಾವ ಗ್ರಂಥ ರಚನೆ ಆಯಿತು ಅಂತ ಹೇಳಿ. ಅಭಿಧಮ್ಮ ಪೀಠಕ. ಇಲ್ಲ ಮೇಡಮ್, ಆಪ್ಷನ್ ಅದಿಲ್ಲ. ಮಿಲಿಂದಪನ್ನ, ಕಥಾವತ್ತು, ದೀಪವಂಶ, ಮಹಾವಂಶ. ಅಲ್ಲಿ ನೋಡ್ರಿ, ಈಗ ಆಪ್ಷನ್ಸ್ ನೋಡ್ಕೋಬೇಕಾಗತ್ತೆ. ಒಂದ್ ವೇಳೆ ಅದಿಲ್ಲ ಅಂದೊತ್ನ್ಯಾಗ ನೀವಲ್ಲಿ ಮಿಲಿಂದಪ್ಪನ್ನ ಚರ್ಚೆ ಆಗಿರ್ತಕ್ಕಂಥದ್ದು. KPSC 2022 ಕೇಳಿದ್ ಮೇಡಮ್. 3ನೇ ಬೌದ್ಧ ಸಮ್ಮೇಳನದಲ್ಲಿ ಯಾವ ಗ್ರಂಥ ರಚನೆ ಆಯ್ತು? ಆಪ್ಷನ್ಸ್ ಮಿಲಿಂದಪನ್ನ, ಕಥಾವತ್ತು, ದೀಪವಂಶ, ಮಹಾವಂಶ. 3ನೇ ಬೌದ್ಧ ಸಮ್ಮೇಳನ ಅಲ್ವಾ ಮೇಡಮ್ ಅದು? ಹ್ಞೂನ್ರಿ ಮೇಡಮ್, 3ನೇ ಬೌದ್ಧ ಸಮ್ಮೇಳನ. ಅದು ಕ್ಲಿಯರ್ ಆಗಿ ಏನೋ ಅಭಿಧಮ್ಮ ಪೀಠಕ ರಚನೆ ಆಗಿರೋದು ಕ್ಲಿಯರ್ ಆಗಿದೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಹೇಳಿ, ಮಿಲಿಂದಪ್ಪನ್ನ ಕಥಾವಸ್ತುನ ಕಥಾವತ್ತು. ಹಾ ಮೇಡಮ್, ಕಥಾವತ್ತು ಅಂತದರಿ, ಕಥಾವತ್ತು. ಅದೇ ಗೊತ್ತಾಯ್ತು. ಇದನ್ನ ನೋಡ್ತೀನಿ ಮೇಡಮ್ ನಾನು, ಯಾಕಂದ್ರೆ ಅಭಿಧಮ್ಮ ಪೀಠಕ ಕ್ಲಿಯರ್ ಆಗಿ 3ನೇ ಸಮ್ಮೇಳನದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಸುತ್ತ ಮತ್ತು ವಿನಯ ಪೀಠಕ 1ನೇದ್ರಲ್ಲಿ ಆಗಿರೋದು, ಅಭಿಧಮ್ಮ ಪೀಠಕ 3ನೇದ್ರಲ್ಲಿ ಆಗಿರೋದು. ಈಗ ಅದ್ರ ಜೊತೆಗೆ ಮತ್ಯಾವ ಕೃತಿ ರಚನೆ ಆಗೈತು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ತೀನಿ. ಮತ್ತೆ ಇದು ಮತ್ತೆ ಮಾಮೂಲಾಗಿ ಎಲ್ಲಾ ಗೊತ್ತಿರೋವೇ ಇದಾವ ಮೇಡಮ್, ಆನ್ಸರ್ಗಳು ಗೊತ್ತಿರೋವು ಬಂದಾವ. ಬಟ್ ಇವು ಸ್ವಲ್ಪ ಇವನ್ ಬಾಳ್ ಡೀಪ್ ಆಗಿ ಕೇಳ, ಈಗ ಬಂದಿದ್ರಂತಪ್ಪಿ ಎಲ್ಲ ಹೋದ್ರು ಡೀಪ್ ಆಗಿ ಕೇಳ ನೋಡ್ರಿ ಮೇಡಮ್. ಇವು ಸದಾಶಿವ ಬುಕ್ನಾಗನು ಇಲ್ಲ ಅನಸ್ತದ, ನೋಡಿದ್ ನಾನು. ಯಾವ ಬುಕ್ ರೆಫರ್ ಮಾಡ್ಯಾರೇನ? ನೋಡ್ರಿ ನಮ್ಮವ್ರೆ. ಹಾ ರೀ. ಉಳ್ದವ್ರಿಗೆ ಏನೇ ಇಲ್ವಾ? ಉಳ್ದವ್ರ ಡೌಟ್ಸ್ ಇಲ್ವಾ?
ಮೇಡಮ್ ಇಲ್ಲಿ ಕ್ಲಿಯರ್, ಅಲ್ಲಿ ಅಭಿಧಮ್ಮ ಪೀಠಕದ ಮತ್ತೊಂದು ಹೆಸರು ಕಥಾವಸ್ತು. ಓಹೋ, ಓಕೆ ಮೇಡಮ್. ನಾವ್ ನೋಡ್ರಿ ಅಭಿಧಮ್ಮ ಪಿಟಕ ಬರ್ದಾರ ಅನ್ನೋದ್ ಗೊತ್ತು, ಹ್ಞೂನ್ರಿ. ಹಾ, ಬಟ್ ಅದ್ರ ಇನ್ನೊಂದು ನಮಗೆ ಹಿಂಗಾಗುತ್ತೆ ನೋಡ್ರಿ. 3ನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 250ರಲ್ಲಿ ನಡೀತೈತಿ. ಯಾರು? ಪುತ್ರ ತಿಸ್ಯ, ಹೌದಾ? ಅವನ ಮತ್ತೊಂದು ಹೆಸರು ಉಪಗುಪ್ತ. ಮೊಗ್ಗಲಿಪುತ್ರ ತಿಸ್ಯನ ಮತ್ತೊಂದು ಹೆಸರು ಉಪಗುಪ್ತ. ಆ ಒಂದು ಸಮ್ಮೇಳನದಲ್ಲಿ ರಚನೆಯಾದಂತ ಗ್ರಂಥ ಯಾವ್ದಪ್ಪ ಅಂದ್ರೆ ಅಭಿಧಮ್ಮ ಪೀಠಕ. ಈ ಅಭಿಧಮ್ಮ ಪೀಠಕದ ಮತ್ತೊಂದು ಹೆಸರೇ ಕಥಾವಸ್ತು. ಅಲ್ಲಿ ಅದಕ್ಕೆ ಅಭಿಧಮ್ಮ ಪೀಠಕ ಒಂದೇ ರಚನೆ ಆಗಿರೋದು, ಅದ ಮತ್ತೊಂದು ಹೆಸರು ನಮಗೆ ಗೊತ್ತಿರ್ಲಿಲ್ಲ. ನನ್ನ ಬುಕ್ದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದು ಈ ಒಂದು ಸಮ್ಮೇಳನದಲ್ಲಿ 1000 ಜನ ಬಿಕ್ಕುಗಳು ಭಾಗವಹಿಸಿರ್ತಾರೆ. ಮತ್ತೆ ಇದನ್ನ ಕರೆದ ಉದ್ದೇಶ ಇಬ್ಬರ ನಡುವಿನ ಭಿನ್ನತೆಯನ್ನ ಸರಿಪಡಿಸುವುದು. ಏನು 2 ಭಾಗವಾಗಿದ್ವಲ್ಲ, ಸ್ಥವಿರವಾದಿಗಳು ಮತ್ತು ಏನು ಇವರು ತೆರವಾದಿಗಳು, ಅವರನ್ನ ಒಂದು ಮಾಡ್ಲಿಕ್ಕೆ ಇದನ್ನ ಕರೆದಿರ್ತಾರೆ ಅಂತೇಳಿ. ಅದ್ರ ಜೊತೆಗೆ ವಿದೇಶಗಳಲ್ಲಿ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡುವುದು. ಓಕೆ, ಅದು ಕ್ಲಿಯರ್ ಇರ್ಬೇಕು ನೋಡ್ರಿ. ಮೊಗ್ಗಲಿಪುತ್ತ ತಿಸ್ಯನ ಮತ್ತೊಂದು ಹೆಸರು ಉಪಗುಪ್ತ, ಅಭಿಧಮ್ಮ ಪೀಠಕದ ಮತ್ತೊಂದು ಹೆಸರು ಕಥಾವಸ್ತು. ಓಕೆ ಮೇಡಮ್, ಥ್ಯಾಂಕ್ಸ್ ರೀ ಮೇಡಮ್. ಎಲ್ಲ ಇದಾದು ನೋಡೋಣ. ಮತ್ತೆ ಏನು ಡೌಟ್ ಬಂದ್ರೆ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇವತ್ತು ಇಲ್ಲಿಗೆ ಇದು ಮೌರ್ಯ ಸಾಮ್ರಾಜ್ಯ ಮುಗೀತು.